this computer HSRP, VRRP, then GLBP ಅಂತಕ್ಕಂಥದ್ದು 3 ಪ್ರೋಟೋಕಾಲ್ ಇದೆ. Yesterday we have seen regarding HSRP ನ ಹೇಗೆ ಕಾನ್ಫಿಗರ್ ಮಾಡಬೇಕು ಇದನ್ನ ನಾನು ಪ್ರೀವಿಯಸ್ ಸೆಷನ್ ಅಲ್ಲಿ ನೋಡಿದೆ. In today's session we are going to deal with a concept called VRRP, ವರ್ಚುವಲ್ ರೌಟರ್ ರಿಡೆಂಡೆನ್ಸಿ ಪ್ರೋಟೋಕಾಲ್ ಅಂತ. ಈ VRRP ನ ಹೇಗೆ ಕಾನ್ಫಿಗರ್ ಮಾಡೋದು, VRRP ಅಲ್ಲಿರ್ತಕ್ಕಂತಹ ಒಂದು ಓವರ್ HSRP ಅಡ್ವಾಂಟೇಜಸ್ ಏನು ಅದನ್ನ ಸ್ವಲ್ಪ ನಾವು ನೋಡ್ತಾ ಹೋಗೋಣ. ಈ VRRP ಅನ್ನೋ ಪ್ರೋಟೋಕಾಲ್ ಏನಿದೆಯಲ್ವಾ ಅನ್ನಕ್ಕೆ ಸೇಮ್ HSRP ಇದ್ದಾಗೆ ಜಾಸ್ತಿ ಡಿಫ್ರೆನ್ಸ್ ಏನಿಲ್ಲ. ಬಟ್ ಥಿಂಗ್ ಏನು, ಇಲ್ಲಿ ಕೆಲವೊಂದು ಬೇಸಿಕ್ ಪಾಯಿಂಟ್ಸ್ ನಾವು ನೋಡ್ತಾ ಹೋದಾಗ ಈ ವೊಕ್ಯಾಬ್ಲರಿ ಚೇಂಜ್ ಆಗುತ್ತೆ. ಹೇಗೆ ನಾವು HSRP ಅಲ್ಲಿ ಒಂದು ರೌಟರ್ನ ಏನಂತ ಕರಿತೀವಿ, 2 ರೌಟರ್ ಅಲ್ಲಿ ಒಂದು ರೌಟರ್ ಏನಾಗುತ್ತೆ ಡೇಟಾನ ಫಾರ್ವರ್ಡ್ ಮಾಡ್ತದೆ, ಮತ್ತೊಂದು ಡೇಟಾನ ಏನ್ ಮಾಡುತ್ತೆ ಸ್ಟ್ಯಾಂಡ್ ಬೈ ಮೋಡಲ್ ಇರುತ್ತೆ. ಆ ರೌಟರ್ ಏನಾದ್ರು ಫೇಲ್ ಆದ್ರೆ ಮತ್ತೊಂದು ರೌಟರ್ ಆಟೋಮೆಟಿಕಲಿ ಟೇಕ್ಸ್ ಓವರ್. ಕರೆಕ್ಟ್. ಆ ಪ್ರೈಮರಿ ರೌಟರ್ಗೆ ನಾವೇನಂತ ಕರಿತೀವಿ, ಆಕ್ಚುಲ್ ಡೇಟಾ ಫಾರ್ವರ್ಡ್ ಮಾಡುತ್ತಲ್ಲ ಆ ರೌಟರ್ಗೆ ನಾವು ಟೆಕ್ನಿಕಲಿ ಏನಂತ ಕರಿತೀವಿ, ಆಕ್ಟಿವ್. ಓಕೆ, ಆಕ್ಟಿವ್ ಮತ್ತೊಂದು ಸ್ಟ್ಯಾಂಡ್ ಬೈ. ಈ ವೊಕ್ಯಾಬ್ಲರಿ ನಾವು ನೋಡ್ತಾ ಹೋದಾಗ ಇಲ್ಲಿ ಆಕ್ಟಿವ್ ಅಂತ ಬರುತ್ತೆ, ಮತ್ತೊಂದು ಸ್ಟ್ಯಾಂಡ್ ಬೈ, ಪ್ಯಾಸಿವ್ ಅಲ್ಲ, ಆಕ್ಟಿವ್ ಅನ್ನೋದು ಡೇಟಾ ಫಾರ್ವರ್ಡ್ ಮಾಡ್ತಕ್ಕಂಥದ್ದು, ಮತ್ತೊಂದು ಸ್ಟ್ಯಾಂಡ್ ಬೈ ಯಾವುದು ಸ್ಟ್ಯಾಂಡ್ ಬೈ ಮೋಡಲ್ ಇರ್ತದೆ. ಓಕೆ, ಸ್ಟ್ಯಾಂಡ್ ಬೈ ಮೋಡಲ್ ಇರುತ್ತೆ. ಒಂದು ಪಕ್ಷ ಆಕ್ಟಿವ್ ಏನಾದ್ರು ಫೇಲ್ ಆದ್ರೆ ಸ್ಟ್ಯಾಂಡ್ ಬೈ ಆಟೋಮೆಟಿಕಲಿ ದಿಸ್ ವಿಲ್ ಗೋಯಿಂಗ್ ಟು ಟೇಕ್ ಓವರ್, ಇದು ಟೇಕ್ ಓವರ್ ಮಾಡುತ್ತೆ. ಆಕ್ಟಿವ್ ಆಗ್ಲಿಕ್ಕೆ ಪ್ರೈಮರಿ ಒಂದು ಏನಿರಬೇಕು ಅಂತಂದ್ರೆ ದ ರೌಟರ್ ವಿಚ್ ಇಸ್ ಹ್ಯಾವಿಂಗ್ ದ ಹೈಯೆಸ್ಟ್ ಪ್ರಯಾರಿಟಿ ವಿಲ್ ಬಿಕಮ್ ದ ಆಕ್ಟಿವ್ ರೌಟರ್. ಓಕೆ, ನೆಕ್ಸ್ಟ್ ಹೈಯೆಸ್ಟ್ ಪ್ರಯಾರಿಟಿ ರೌಟರ್ ವಿಲ್ ಬಿಕಮ್ ದ ಸ್ಟ್ಯಾಂಡ್ ಬೈ. ಓಕೆ ಓಕೆ, ಸೊ ಇದೇನಾದ್ರೂ ಟೈ ಆಯ್ತು ಅಂತಂದ್ರೆ ದಿಸ್ ಇಸ್ ದ ಟೈ. Okay, this parameter goes tie. Then in such cases what happens, the active router will be the one which is having the highest IP interface address. Okay, highest IP address irtakkantadagutte. Next highest IP address irtakkantadu backup agutte. This is active and standby. Similarly now VRRP antakkantahaddu nodta hodaga illenide antandre VRRP alli ಸೇಮ್ ವೊಕ್ಯಾಬ್ಲರಿ ಏನಂತ ಆಗುತ್ತೆ, ಆಕ್ಟಿವ್ ರೌಟರ್ ಬದಲಾಗಿ ನಾವಿಲ್ಲಿ ಏನಂತ ಕರಿತೀವಿ ಮಾಸ್ಟರ್ ಅಂತ ಕರಿತೀವಿ, ಮತ್ತೊಂದು ಬ್ಯಾಕಪ್ ಅಂತ ಕರಿತೀವಿ. ಮಾಸ್ಟರ್ ರೌಟರ್ ಅದೇ ಸೇಮ್, ಯಾವ ರೌಟರ್ನ ಪ್ರಯಾರಿಟಿ ಜಾಸ್ತಿ ಇರುತ್ತೋ ಅದು ಮಾಸ್ಟರ್ ಆಗುತ್ತೆ. ಹೈಯೆಸ್ಟ್ ಪ್ರಯಾರಿಟಿ ರೌಟರ್ ವಿಲ್ ಬಿಕಮ್ ಅ ಮಾಸ್ಟರ್. ಬ್ಯಾಕಪ್ ರೌಟರ್ ಯಾವ್ದಾಗುತ್ತೆ, ನೆಕ್ಸ್ಟ್ ಸೆಕೆಂಡ್ ಹೈಯೆಸ್ಟ್ ಪ್ರಯಾರಿಟಿ ಇರತಕ್ಕಂಥ ರೌಟರ್ ವಿಲ್ ಬಿಕಮ್ ದ ಬ್ಯಾಕಪ್. ಓಕೆ, ಸೊ ಮಾಸ್ಟರ್ ಅಂಡ್ ಬ್ಯಾಕಪ್ ರೌಟರ್ ಆಗ್ತದೆ. ಅದೇ ರೀತಿ ಇಲ್ಲಿ ನೆಕ್ಸ್ಟ್ ಹೈಯೆಸ್ಟ್ ಪ್ರಯಾರಿಟಿ ಆದ್ಮೇಲೆ ಇಲ್ಲಿ ಮತ್ತೊಂದೇನು ಸೇಮ್, ಇಲ್ಲೂ ಕೂಡ ಬೈ ಡಿಫಾಲ್ಟ್ ಪ್ರಯಾರಿಟಿ ವಿಲ್ ಬಿಕಮ್ 100 ವಿಲ್ ಬಿ ದ ಪ್ರಯಾರಿಟಿ. 100 ಪ್ರಯಾರಿಟಿ ಇರ್ತದೆ. ಸೊ ಇಲ್ಲಿ ಏನು 100 ಪ್ರಯಾರಿಟಿ ಇದ್ದಾಗ ಇಲ್ಲಿ ಟೈ ಆದ್ರೆ ಇಲ್ಲೂ ಕೂಡ ಸೇಮ್ ಪ್ಯಾರಾಮೀಟರ್ ವಿಲ್ ಬಿ ಅಪ್ಲಿಕೇಬಲ್ ಲೈಕ್ HSRP. ಓಕೆ, ದ ಒನ್ interface which is having the highest IP address will become the master, the second highest will become the backup. Okay, interface ಏನಿದೆಯಲ್ಲ ಅದು ಮಾಸ್ಟರ್ ರೌಟರ್ ಆಗಿ ಸೆಲೆಕ್ಟ್ ಆಗ್ತದೆ. ಅದೇ ರೀತಿ ಮತ್ತೊಂದು ಬ್ಯಾಕಪ್ ರೌಟರ್ ಆಗಿ ಸೆಲೆಕ್ಟ್ ಆಗುತ್ತೆ. ನೆಕ್ಸ್ಟ್ ಮತ್ತೇನಿತ್ತು ಅಂತ ನಾವು ನೋಡ್ತಾ ಹೋದಾಗ ಅಪ್ಡೇಟ್ ಎಕ್ಸ್ಚೇಂಜ್ ಮಾಡ್ಕೊಳ್ತಕ್ಕಂಥದ್ದು ಹೆಲೋ ಫ್ರೀಕ್ವೆನ್ಸಿ. ಇಲ್ಲಿ ಹೆಲೋ ಫ್ರೀಕ್ವೆನ್ಸಿ ಬಂದ್ಬಿಟ್ಟು 3 ಸೆಕೆಂಡ್, ಹೆಲೋ ಟೈಮರ್, ಡೆಡ್ ಟೈಮರ್ ಬಂದ್ಬಿಟ್ಟು 10 ಸೆಕೆಂಡ್. ಓಕೆ, every 3 seconds they exchange hellos. Okay, if any of the devices does not receive a hello up to 10 seconds, then it will consider that opposite side of the device goes down, there is no more working antakantaddu. But illenide antandre 1 second ಏನಿದೆಯಲ್ಲ ಹೆಲೋ ಟೈಮರ್ ಇದೆ, ಬರೀ 1 ಸೆಕೆಂಡ್ ಅಲ್ಲಿ. ಇಲ್ಲಿ 3 seconds ಇತ್ತು, ಬಟ್ VRRP ಅಲ್ಲಿ 1 ಸೆಕೆಂಡ್ ಇದೆ, ಬರೀ 1 ಸೆಕೆಂಡ್. ಅದೇ ರೀತಿ 3 ಸೆಕೆಂಡ್ ಏನಿದೆಯಲ್ಲ ಡೆಡ್ ಟೈಮರ್ ಇದೆ, 3 ಟೈಮ್ಸ್ ಜಾಸ್ತಿ. ಓಕೆ, ಇದು ಅದಾದ್ಮೇಲೆ ಇಲ್ಲೇನಿದೆ ಅಂತಂದ್ರೆ ಪ್ರಿಯಂಪ್ಟ್ ಅಂತ ಒಂದು ಟೆಕ್ನಾಲಜಿ ಇದೆ. ಪ್ರಿಯಂಪ್ಟ್ ಟೆಕ್ನಾಲಜಿ, ಪ್ರಿಯಂಪ್ಟ್ ಬೈ ಡಿಫಾಲ್ಟ್ ಎನೇಬಲ್ ಆಗಿರುತ್ತೆ ಇದರಲ್ಲಿ. ಪ್ರಿಯಂಪ್ಟ್ ಅಂತಂದ್ರೆ ಏನು ನಾನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಪ್ರಿಯಂಪ್ಟ್ ಅಂತಂದ್ರೆ ಇಲ್ಲಿ ರೌಟರ್ ಇದೆ, ಇಲ್ಲೊಂದು ರೌಟರ್ ಇದೆ, ಇದು ನನ್ನ
ಕ್ಲೌಡ್, ಇದು ISP ಅಥವಾ ಇಂಟರ್ನೆಟ್ ಅಂತ ಅನ್ಕೋಣ. ಇದು ಕನೆಕ್ಟ್ ಆಗಿದೆ, ಇದು ಕೂಡ ಕನೆಕ್ಟ್ ಆಗಿದೆ. ಹಿಯರ್ ಐ ಆಮ್ ಹ್ಯಾವಿಂಗ್ ಮೈ ಡಿವೈಸಸ್. ಓಕೆ, ಸೊ ಇಲ್ಲಿ ನಾನೊಂದು ವರ್ಚುವಲ್ IP ಅಡ್ರೆಸ್ ನ ಸೆಟ್ ಮಾಡ್ತೀನಿ. 192.168.1.1 ಅಂತಕ್ಕಂಥ ವರ್ಚುವಲ್ IP ನ ಇಲ್ಲಿ ನಾನು ಸೆಟ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ 1.1 ಅನ್ನ ವರ್ಚುವಲ್ IP ನ ಸೆಟ್ ಮಾಡ್ಕೊಂಡ ಮೇಲೆ ಇಲ್ಲಿ ಎರಡು ರೌಟರ್ಸ್ ಏನಿದೆಯಲ್ಲ, ಡೇಟಾ ಫಾರ್ವರ್ಡ್ ಮಾಡಬೇಕಾದಾಗ ಈ ವರ್ಚುವಲ್ IP ಗೆ ಡೇಟಾ ಫಾರ್ವರ್ಡ್ ಆಗುತ್ತೆ. ಯಾವ ರೌಟರ್ ಆಕ್ಟಿವ್ ಇರುತ್ತೋ ಆ ರೌಟರ್ ಮುಖಾಂತರ ನನ್ನ ಡೇಟಾ ಫಾರ್ವರ್ಡ್ ಆಗುತ್ತೆ. ಬೇಸಿಕಲಿ ಪ್ರೈಮರಿಲಿ ಮೈ ಡೇಟಾ ವಿಲ್ ಬಿ ಫಾರ್ವರ್ಡೆಡ್ ಯೂಸಿಂಗ್ ದ ಪ್ರೈಮರಿ ಪಾತ್, ದ ಒನ್ router which is having the active mode in HSRP process. The data will be forwarded through the active router. The standby router will remains in standby mode until something happens to the active router. The active router ಏನಾದರೂ ಡೌನ್ ಆದ್ರೆ ಮಾತ್ರ ಆಟೋಮೆಟಿಕ್ಲಿ ಸ್ಟ್ಯಾಂಡ್ ಬೈ ಏನಾಗುತ್ತೆ, ಟೇಕ್ ಓವರ್ ತಗೊಳುತ್ತೆ. ಫೈನ್. ಬಟ್ ಪ್ರಾಬ್ಲಮ್ ಏನು ಇಲ್ಲಿ ಏನು ಅಂತಂದ್ರೆ, ಒಂದು HSRP process ಅಲ್ಲಿ ಲಿಸನ್ ಕೇರ್ಫುಲಿ, ಇಲ್ಲಿ ಆಕ್ಟಿವ್ ರೌಟರ್ ಯಾರು, ಆಕ್ಟಿವ್ ರೌಟರ್ ನ ಸೆಲೆಕ್ಷನ್ ಕ್ರೈಟೀರಿಯಾ ಏನು? ಆಕ್ಟಿವ್ ರೌಟರ್ ಸೆಲೆಕ್ಷನ್ ಕ್ರೈಟೀರಿಯಾ ಅದೇ ನಾನು ಪ್ರಿವಿಯಸ್ಲಿ ಹೇಳಿದಾಗೆ, ಯಾರ ಪ್ರಯಾರಿಟಿ ಜಾಸ್ತಿ ಇರುತ್ತೋ ಅವರು ಆಕ್ಟಿವ್ ಆಗಿ ಸೆಲೆಕ್ಟ್ ಆಗ್ತಾರೆ. ಯಾವ ರೌಟರ್ ನ ಪ್ರಯಾರಿಟಿ ಕಡಿಮೆ ಇರುತ್ತೋ ಕಂಪೇರಿಟಿವ್ಲಿ ಆ ರೌಟರ್ ಸ್ಟ್ಯಾಂಡ್ ಬೈ ರೌಟರ್ ಆಗಿ ಉಳ್ಕೊಳ್ತದೆ. ಓಕೆ, ಈಗ ನಾವು ಆಕ್ಟಿವ್ ರೌಟರ್ ಆಗಿ ಸೆಲೆಕ್ಟ್ ಆಯ್ತು, ಒಂದು ರೌಟರ್ 1 ಆಕ್ಟಿವ್ ರೌಟರ್ ಆಗಿ ಸೆಲೆಕ್ಟ್ ಆಯ್ತು ಅಂತ ಅನ್ಕೋಣ. ಈ ಆಕ್ಟಿವ್ ರೌಟರ್ ಆಗಿ ಸೆಲೆಕ್ಟ್ ಆಯ್ತು. ಈಗ ಬೇಸ್ಡ್ ಆನ್ ಪ್ರಯಾರಿಟಿ ಇದು ಆಕ್ಟಿವ್ ರೌಟರ್ ಆಗಿ ಸೆಲೆಕ್ಟ್ ಆಯ್ತು, ಇದು ಸ್ಟ್ಯಾಂಡ್ ಬೈ ರೌಟರ್ ಆಗಿ ಉಳ್ಕೊಂಡಿದೆ ಅಂತ ಅನ್ಕೋಣ. ಈ ಆಕ್ಟಿವ್ ರೌಟರ್ ಏನಾದ್ರೂ ಡೌನ್ ಆದ್ರೆ ಆಟೋಮೆಟಿಕ್ ಆಗಿ ಅನದರ್ ರೌಟರ್, ದಿಸ್ ಸ್ಟ್ಯಾಂಡ್ ಬೈ ರೌಟರ್ ವಿಲ್ ಬಿಕಮ್ ಆಕ್ಟಿವ್. ಕರೆಕ್ಟ್? ಓಕೆ, ಸೊ ಇದು ಆಕ್ಟಿವ್ ಆಗಿ ವರ್ಕ್. ಇದೇನಾದ್ರೂ ಡೌನ್ ಆಯ್ತು ಅಂತಂದ್ರೆ ಆಟೋಮೆಟಿಕ್ ಆಗಿ HSRP ಪ್ರಾಸೆಸ್ ಅಲ್ಲಿ ಸ್ಟ್ಯಾಂಡ್ ಬೈ ರೌಟರ್ ವಿಲ್ ಬಿಕಮ್ ಆಕ್ಟಿವ್. ಓಕೆ, ಯಾಕಂದ್ರೆ ಫೇಲ್ ಓವರ್ ಬೇಕಲ್ಲ ನನಗೆ, ಪಾತ್ ಇಲ್ಲದೆ ಇರೋದ್ರಿಂದ ಇದು ಆಕ್ಟಿವ್ ಆಗಿ ಆಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಬಟ್ ಒಂದ್ ವೇಳೆ ಇದು ಆಕ್ಟಿವ್ ಆಗಿ ವರ್ಕ್ ಮಾಡ್ಲಿಕ್ಕೆ ಪ್ರಾರಂಭ ಆದ್ಮೇಲೆ ಇದು ಏನಾದ್ರೂ ಮತ್ತೆ ಪುನಃ ಹೊರಳಿ ಇದು ಪುನಃ ಹೊರಳಿ ಈ ಲಿಂಕ್ ಏನಾದ್ರೂ ಡೌನ್ ಆಗಿರುವ ಲಿಂಕ್ ಅಪ್ ಆಯ್ತು ಅಂತ ಅನ್ಕೋಣ. ಓಕೆ, ಈ ಡೌನ್ ಆಗಿರೋ ಲಿಂಕ್ ಅಪ್ ಆಯ್ತು ಅಂತ ಅನ್ಕೋಣ. ಅಪ್ ಆದ್ರೂ ಕೂಡ ಇದು ಆಕ್ಟಿವ್ ಆಗಿರೋದು ಆಕ್ಟಿವ್ ಆಗಿ ಉಳ್ಕೊಳ್ಳುತ್ತೆ. ಇದು ಸ್ಟ್ಯಾಂಡ್ ಬೈ ಇರೋದು ಸ್ಟ್ಯಾಂಡ್ ಬೈ ಮೋಡಲ್ ಬರುತ್ತೆ ಹೊರತು ಇದು ಮತ್ತೆ ಪುನಃ ತನ್ನ ಆಕ್ಟಿವ್ ಸ್ಟೇಟಸ್ ಅನ್ನ ರೀಕ್ಲೈಮ್ ಮಾಡ್ಕೊಳ್ಳಲ್ಲ. ಅರ್ಥ ಆಯ್ತಲ್ಲ? ಮೀನ್ಸ್ ಒಂದು ವೇಳೆ ಆಕ್ಟಿವ್ ಇತ್ತು, ಈಗ ಏನಾಗ್ಬೇಕು, ಒಬ್ಬ ರಾಜ ಎಲ್ಲಿಗೋ ಹೋಗ್ತಾ ಇದ್ದಾನೆ, ಯಾವ್ದೋ ಕೆಲ್ಸದ ಮೇಲೆ ಹೊರಗಡೆ ಹೋಗ್ತಾ ಇದ್ದಾನೆ ಅಂತ ಅನ್ಕೊಂಡಾಗ ತನ್ನ ಮಂತ್ರಿನೋ ಯಾರನ್ನ ಮತ್ತೊಬ್ಬನ ಆ ಪಟ್ಟದಲ್ಲಿ ಕುಂದ್ರಿಸಿ ಹೋಗ್ತಾನೆ. ನೋಡಪ್ಪ, ನೀನ್ ರಾಜ್ಯಭಾರ ಮಾಡು, ನಾನಿರಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಹೋದ್ಮೇಲೆ ಆತ ಮುಖ್ಯಮಂತ್ರಿ ಸ್ಥಾನಕ್ಕೆ ಆತ ಕೂತ್ಕೊಳ್ತಾನೆ ಅಂತ ಅನ್ಕೊಂಡು ಆತ ರಾಜ್ಯಭಾರ ಮಾಡ್ತಾನೆ. ಈಗ ಹೊರಳಿ ಆತ ವಾಪಸ್ ಬಂದ್ಮೇಲೆ ಏನಾಗ್ಬೇಕು, ಬಿಟ್ಕೊಡ್ಬೇಕು, ಆತನಿಗೆ ಅಧಿಕಾರ ಹಸ್ತಾಂತರ ಮಾಡ್ಬೇಕಲ್ವಾ? ಅದೇ ಹಸ್ತಾಂತರ ಮಾಡ್ಬೇಕಲ್ಲ. ಇಲ್ಲೇನಾಗುತ್ತೆ, HSRP ಪ್ರಾಸೆಸ್ ಅಲ್ಲಿ ಹಾಗಾಗಲ್ಲ. ಆತ ಒಂದು ವೇಳೆ ಏನ್ ರೀಕ್ಲೈಮ್ ಆಕ್ಟಿವ್ ಆದ್ಮೇಲೆ ಅದು ಆಕ್ಟಿವ್ ಆಗಿ ಉಳ್ಕೊಳ್ತಾನೆ ಹೊರತು ಈತನಿಗೆ ಅಧಿಕಾರ ಹಸ್ತಾಂತರ ಮಾಡೋದಿಲ್ಲ. ಓಕೆ, ಯಾಕೆ ಅಂತಂದ್ರೆ ಇಲ್ಲೊಂದು ಪ್ರಿಯಂಪ್ಟ್ ಅಂತ ಇದೆ. ಇದು ಬೈ ಡಿಫಾಲ್ಟ್ ಪ್ರಿಯಂಪ್ಟ್ ಅನ್ನೋದೇನಾಗುತ್ತೆ, ಡಿಸೇಬಲ್ ಆಗಿರುತ್ತೆ HSRP ಪ್ರಾಸೆಸ್ ಅಲ್ಲಿ. ಓಕೆ, ಈ ಪ್ರಿಯಂಪ್ಟ್ ಅನ್ನೋ ಒಂದು ಕಮಾಂಡ್ ಜಸ್ಟ್ ಅದೇನು ಇಲ್ಲ. ಆ ಪ್ರಿಯಂಪ್ಟ್ ಏನಾದ್ರೂ ನಾನು ಇಲ್ಲಿ ಎನೇಬಲ್ ಮಾಡಿದ್ದೆ ಆದ್ರೆ HSRP ಪ್ರಾಸೆಸ್ ಅಲ್ಲಿ, ಅವಾಗ ಏನಾಗುತ್ತೆ, ಈತ ಆಕ್ಟಿವ್ ಇರುವ ರೌಟರ್ ಒಂದು ವೇಳೆ ಏನಾದ್ರೂ ಡಿಸೇಬಲ್ ಆಕ್ಟಿವ್ ಇರೋ ರೌಟರ್ ಮತ್ತೆ ಹೊರಳಿ ವಾಪಸ್ ಬಂದ್ರೆ, ಪ್ರಿಯಂಪ್ಟ್ ನಾನೇನಾದ್ರೂ ಎನೇಬಲ್ ಮಾಡಿದ್ದೆ ಆದ್ರೆ ಆತ ಮತ್ತೆ ತನ್ನ ಆಕ್ಟಿವ್ ಸ್ಟೇಟಸ್ ನ ಮರಳಿ ಪಡ್ಕೊಳ್ತಾನೆ, ರೀಕ್ಲೈಮ್ ಮಾಡ್ಕೊಳ್ತಾನೆ. ಓಕೆ ಸರ್, ಅರ್ಥ ಆಯ್ತಲ್ವಾ? ಆ ಪ್ರಿಯಂಪ್ಟ್ ಅನ್ನೋದು ನಾನು ಎನೇಬಲ್ ಮಾಡಬೇಕು ಮ್ಯಾನ್ಯುಯಲಿ. ಪ್ರಿಯಂಪ್ಟ್ ಅನ್ನೋದನ್ನ ನಾನು ಎನೇಬಲ್ ಮಾಡಿದ್ರೆ he will reclaim his active status again once he comes live. ಆತ ವಾಪಸ್ ಬಂದಾಗ ಆತ ಮರಳಿ ವಾಪಸ್ ಪಡ್ಕೊಳ್ತಾನೆ. ಇದು HSRP ಅಲ್ಲಿ ಮೀನ್ಸ್ ಇಲ್ಲೇನಾಗುತ್ತೆ, ಪ್ರಿಯಂಪ್ಟ್ ಅನ್ನೋದು HSRP ಅಲ್ಲಿ ಬೈ ಡಿಫಾಲ್ಟ್ ಪ್ರಿಯಂಪ್ಟ್ ವಿಲ್ ಬಿ ಡಿಸೇಬಲ್. ಅದೇ ರೀತಿ VRRP ಪ್ರಶ್ನೆ ಬಂದಾಗ ಈ ಪ್ರಿಯಂಪ್ಟ್ ಅನ್ನೋ ಟೆಕ್ನಾಲಜಿ ಎನೇಬಲ್ ಆಗುತ್ತೆ, ಬೈ ಡಿಫಾಲ್ಟ್ ಎನೇಬಲ್ ಇರುತ್ತೆ. ಅಂದ್ರೆ ಇಲ್ಲಿ
ಈ ಸೇಮ್ ಕೇಸ್ ನಾವು ತಗೊಂಡಾಗ ಸ್ಟ್ಯಾಂಡ್ ಬೈ ರೌಟರ್ ಆಕ್ಟಿವ್ ರೌಟರ್ ಆಗ್ತದೆ ಯಾವಾಗ ಆಕ್ಟಿವ್ ರೌಟರ್ ಇರೋದಿಲ್ವೋ ಅಥವಾ ವೆನ್ ಹಿ ವೆಂಟ್ಸ್ ಡೌನ್ ಅಥವಾ ಹೊರಳಿ ವಾಪಸ್ ಬಂದಾಗ ಆಟೋಮೆಟಿಕ್ ಆಗಿ ಸ್ಟ್ಯಾಂಡ್ ಬೈ ಇಂದ ಆಕ್ಟಿವ್ ಆಗಿ ತನ್ನ ಸ್ಥಾನವನ್ನ ಮರಳಿ ಪಡ್ಕೊಳ್ತಾನೆ. ಓಕೆ ಸರ್. ಇದು ಡಿಫರೆನ್ಸ್ ಅಷ್ಟೇ. ಓಕೆ, ಮೀನ್ಸ್ ಬಿಕಾಸ್ ದ ಪ್ರಿಯಂಪ್ಟ್ ಇಸ್ ಡಿಫಾಲ್ಟ್ ಬೈ ಡಿಫಾಲ್ಟ್ ಎನೇಬಲ್ ಆಗುತ್ತೆ. ಅದೇ ರೀತಿ ಇದು ಮಲ್ಟಿಕಾಸ್ಟ್ ಅಪ್ಡೇಟ್ ನ ಎಲ್ಲಿ ಕಳಿಸುತ್ತೆ ಅಂತಂದ್ರೆ ಅದೇನು ಒಂದು ಸೆಕೆಂಡಿಗೆ ಹೆಲೋ ಎಕ್ಸ್ಚೇಂಜ್ ಮಾಡ್ಕೊಳ್ತಾವಲ್ಲ, ಎವ್ರಿ ಸೆಕೆಂಡಿಗೆ ಹೆಲೋನ ಎಕ್ಸ್ಚೇಂಜ್ ಮಾಡ್ಕೊಳ್ತಾವಲ್ಲ, ದಟ್ ಹೆಲೋ ಈಸ್ ಬೀಂಗ್ ಸೆಂಟ್ ಆನ್ ದ ಮಲ್ಟಿಕಾಸ್ಟ್ ಅಡ್ರೆಸ್ ಆಫ್ 224.0.0.18 224.0.0.18 ಅನ್ನುವ IP ಅಡ್ರೆಸ್ಗೆ, ಮಲ್ಟಿಕಾಸ್ಟ್ ಅಡ್ರೆಸ್ಗೆ ಈ ಹೆಲೋ ಎನ್ನುವ ಒಂದು ಮೆಸೇಜ್ ಟ್ರಾನ್ಸ್ಮಿಟ್ ಆಗುತ್ತೆ. ಈ ಹೆಲೋ ಇದು ಮಲ್ಟಿಕಾಸ್ಟ್ 224.0.0.18 ಮಲ್ಟಿಕಾಸ್ಟ್ ಅಂತಂದ್ರೆ ಈ ಮಲ್ಟಿಕಾಸ್ಟ್ ಮೆಸೇಜಸ್ ನ ಆ ಒಂದು ಪ್ರಾಸೆಸ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ರೌಟರ್ಸ್ ಗಳು ರಿಸೀವ್ ಮಾಡ್ಕೊಳ್ತವೆ. ಯಾಕಂದ್ರೆ ದಿಸ್ ಇಸ್ ಅ ಮಲ್ಟಿಕಾಸ್ಟ್, ಲೈಕ್ ಬ್ರಾಡ್ಕಾಸ್ಟ್ ಯಾವ ರೀತಿ ಇರುತ್ತಲ್ಲ ಅದೇ ರೀತಿ ಮಲ್ಟಿಕಾಸ್ಟ್ ಮೆಸೇಜ್ ಅನ್ನು ಕೂಡ ಈ ರೌಟರ್ಸ್ ಗಳು ರಿಸೀವ್ ಮಾಡ್ಕೊಳ್ತವೆ. ಈ ಒಂದು ಅಡ್ರೆಸ್ಸಿಗೆ ಕಳಿಸಲ್ಪಟ್ಟ ಮೆಸೇಜ್ ಗಳನ್ನ ಆ ಒಂದು ಪ್ರಾಸೆಸ್, ಇಲ್ಲಿ 2 ರೌಟರ್ ಇದೆ, ನಾಟ್ ನೆಸೆಸರಿಲಿ 2 ರೌಟರ್ ಇರಬೇಕು ಅಂತೇನಿಲ್ಲ. ಇಲ್ಲಿ ನೀವು 3 ಹಾಕಿ 4 ಹಾಕಿ 10 ರೌಟರ್ ಹಾಕಿ ದರ್ ಇಸ್ ನೋ ಎನಿ ಕಂಡೀಷನ್ಸ್, ಅಪ್ ಟು 16 ಮಾಡಬಹುದು ಅಂತಕ್ಕಂಥದ್ದಿದೆ. ಅರ್ಥ ಆಯ್ತಲ್ಲ ಒಂದು ಪ್ರಾಸೆಸ್ ಅಲ್ಲಿ, ಅರ್ಥ ಆಯ್ತಲ್ಲ. ಬರೀ ಒಂದು ಆಕ್ಟಿವ್ ಸ್ಟ್ಯಾಂಡ್ ಬೈ ಅಂತ ಇದೆ, ನೀವು ಒಂದು 4 ರೌಟರ್ ಇದೆ ಅಂತಂದ್ರೆ ಒಂದೇ ಆಕ್ಟಿವ್ ಆಗಿರುತ್ತೆ, 3 ಸ್ಟ್ಯಾಂಡ್ ಬೈ ಮೋಡ್ ಅಲ್ಲಿ. 3 ಸ್ಟ್ಯಾಂಡ್ ಬೈ IP ಅಡ್ರೆಸ್ ಅಲ್ಲಿ. ಹೌದು, ಅದು ಒಂದು ಆಕ್ಟಿವ್ ಆಗುತ್ತೆ, ರಿಮೈನಿಂಗ್ ವಿಲ್ ರಿಮೈನ್ ಸ್ಟ್ಯಾಂಡ್ ಬೈ ಮೋಡ್. ಓಕೆ, ಸೊ ಇದು ಈ ಒಂದು ಅಡ್ರೆಸ್ಸಿಗೆ ತನ್ನ ಅಪ್ಡೇಟ್ ಅನ್ನ ಕಳಿಸುತ್ತೆ VRRP. ಈಗ ನಾವು ನೋಡೋಣ VRRP ನ ಪ್ರಾಕ್ಟಿಕಲ್ ಆಗಿ ಹೇಗೆ ಕಾನ್ಫಿಗರ್ ಮಾಡೋದು ಅಂತ. ಓಕೆ ಓಕೆ ಸರ್. ಓಕೆ, ಸೊ ಇದು ನಾನು ಪ್ರೀವಿಯಸ್ ಸೆಷನ್ ಅಲ್ಲಿ ತೋರಿಸಿರ್ತಕ್ಕಂಥ ಸಿನಾರಿಯೋ ಏನಿದೆ, ಜಸ್ಟ್ ಒಂದ್ಸರಿ ಚೆಕ್ ಮಾಡ್ಕೊಳ್ತೀನಿ ಎಲ್ಲ ಕರೆಕ್ಟ್ ಇದೆನಾ ಅಂತ. router 1 and router 2. Okay. ಶೋ ಸ್ಟ್ಯಾಂಡ್ ಬೈ, ಯಾಕಂದ್ರೆ ನೆಕ್ಸ್ಟ್ ಸೆಷನ್ ಅಲ್ಲಿ ನಾನು ಇಲ್ಲಿ ಶೋ ಸ್ಟ್ಯಾಂಡ್ ಬೈ is not showing anything. Show standby ಇಲ್ಲೂ ಕೂಡ ಇಟ್ಸ್ ನಾಟ್ ಶೋಯಿಂಗ್ ಎನಿಥಿಂಗ್ ಬಿಕಾಸ್ ನೆನ್ನೆ ನಾನು ಅದನ್ನ ಕ್ಲೋಸ್ ಮಾಡಿದಾಗ ಸೇವ್ ಮಾಡಿರ್ಲಿಲ್ಲ ಅಲ್ವಾ, ಎವ್ರಿಥಿಂಗ್ ಇಸ್ ವ್ಯಾನಿಶ್, ಬರೀ ಟೋಪೋಲಜಿ ಮಾತ್ರ ಉಳ್ಕೊಂಡಿದೆ. ಒನ್ಸ್ ಅಗೇನ್ ಐ ನೀಡ್ ಟು ಕಾನ್ಫಿಗರ್ ಎವ್ರಿಥಿಂಗ್, ಯಾಕಂದ್ರೆ VRRP ಮಾಡಬೇಕು, ಒಳ್ಳೇದಾಯ್ತು ಎಲ್ಲ ವ್ಯಾನಿಶ್ ಆಗಿರೋದು, ಇಲ್ಲದಿದ್ರೆ ನಾವು ಮ್ಯಾನ್ಯುಯಲಿ ಮಾಡಬೇಕಾಗಿತ್ತು. ವಿ ವಿಲ್ ಸೆಟ್ ದ IP ಅಡ್ರೆಸ್ ಆನ್ ಆಲ್ ದೀಸ್ ಡಿವೈಸಸ್. ಒನ್ಸ್ ಅಗೇನ್ ಎಲ್ಲಾ ಡಿವೈಸ್ ಮೇಲೂ ಕೂಡ ನಾವು IP ಅಡ್ರೆಸ್ ನ ಸೆಟ್ ಮಾಡೋಣ. ವೇರ್ ಆಸ್ ದೀಸ್ ಇಂಟರ್ಫೇಸಸ್ ವಿಲ್ ರಿಸೀವ್ ದ IP ಅಡ್ರೆಸ್ ಫ್ರಮ್ ದ ISP ಇಟ್ ಸೆಲ್ಫ್. ಓಕೆ, ಇಲ್ಲಿ ನಾನು DHCP ಮುಖಾಂತರ IP ಅಡ್ರೆಸಸ್ ನ ರಿಸೀವ್ ಮಾಡಲಿಕ್ಕೆ ಬೇಕಾಗಿರೋ ರೀತಿ ಜಸ್ಟ್ ಅದನ್ನ ಸೆಟ್ ಮಾಡ್ತೀನಿ DHCP ಗೆ. ಸೊ ಇಲ್ ಗೋ ಟು ದೀಸ್ ಇಂಟರ್ಫೇಸಸ್. ಫಸ್ಟ್ ರೌಟರ್ 1 ನಲ್ಲಿ ಫಸ್ಟ್ ಹೋಗೋಣ. ಫಸ್ಟ್ ಐ ವಿಲ್ ಗೋ ಇನ್ಸೈಡ್ ದ ರೌಟರ್ 1 150 interface Ethernet 0/1 IP address would be DHCP. Enter, then type no shutdown, exit, then interface Ethernet 0/0, then IP address would be 192.168.10.100, then 255.255.255.255.0, then type no shutdown. ಓಕೆ ಸರ್. Sure. Show IP interface. ಸರ್ ಇಲ್ಲ ಅಲ್ಲಿ IP ಅಡ್ರೆಸ್ ಇದು ಸಬ್ಜೆಕ್ಟ್ ಮಾಸ್ ಕರೆಕ್ಟ್ ಆಗಿ ಕೊಟ್ಟಿಲ್ಲ ಅಂತ ಹೇಳ್ತಾರೆ, ಮತ್ತೆ ಕೊಟ್ರಿ ಸರ್. ಇಲ್ಲಿ ಕೊಟ್ಟನೆಲ್ಲ ಕರೆಕ್ಟ್ ಆಗಿ ಅಲ್ಲಿ ಕೊಟ್ಟಿ ಕರೆಕ್ಟ್ ಆಗಿದೆ ಸರ್. ಓಕೆ, show IP interface brief, exclude unassigned. ಓಕೆ, ಸೊ ಇಲ್ಲಿ IP ಅಡ್ರೆಸ್ ಒಂದಕ್ಕೆ DHCP ಇಂದ ರಿಸೀವ್ ಆಯ್ತು, ಮತ್ತೊಂದು ನಾನು ಮ್ಯಾನ್ಯುಯಲ್ ಆಗಿ ಸೆಟ್ ಮಾಡಿದೆ. ದೆನ್ ಐ ವಿಲ್ ಟ್ರೈ ಟು ಪಿಂಗ್
google.com. Okay, ping 8.8.8.8. Okay, ರಿಪ್ಲೈ ಬರ್ತಾ ಇದೆ, ನೋ ಪ್ರಾಬ್ಲಮ್. ಓಕೆ, ಕಾನ್ಫಿಗ್ ಟಿ ರೌಟರ್ 2 ಒಳಗಡೆ ಹೋಗೋಣ. ಇಂಟರ್ಫೇಸ್ Ethernet 0/1, then IP address 192. Oh, sorry, IP address here it's a DHCP. Then type no shutdown exit interface Ethernet 0/0. Then IP address would be 192.168.10.200. Then 255.255.0. Then no shut show IP interface brief exclude unassigned ಅಂತ ಕೊಟ್ರೆ ಓಕೆ, IP ಅಡ್ರೆಸ್ ಅಸೈನ್ ಆಗಿದೆ. ಇಲ್ಲಿ ಜಸ್ಟ್ ಒಂದ್ಸರಿ ಚೆಕ್ ಮಾಡ್ತೀನಿ ಇಂಟರ್ನೆಟ್ ಕನೆಕ್ಟ್ ಆಗ್ತಾ ಇದೆ ಅಂತ. ಓಕೆ, ಕನೆಕ್ಟ್ ಆಗ್ತಾ ಇದೆ. ಪಬ್ಲಿಕ್ DNS ಸರ್ವರ್ ಇಂದ ನನಗೆ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ನಾವು ದ ಟೈಮ್ ಓಕೆ, ಈ ಕ್ಲೈಂಟ್ ಗಳಿಗೆ ನಾವು IP ಅಡ್ರೆಸ್ ಅಸೈನ್ ಮಾಡಬೇಕು. ಬಟ್ IP ಅಡ್ರೆಸ್ ಮತ್ತೆ ಡಿಫಾಲ್ಟ್ ಗೇಟ್ವೇ ಅಟ್ ಎ ಟೈಮ್ ನಾವು ಅಸೈನ್ ಮಾಡೋಣಂತೆ ಈ ವರ್ಚುವಲ್ IP ಸೆಟ್ ಮಾಡಿ. ಓಕೆ, ಯಾಕಂದ್ರೆ ಇದು ವರ್ಚುವಲ್ IP ಸೆಟ್ ಮಾಡಿದ್ಮೇಲೆ ಮತ್ತೆ ಪುನಃ ಚೇಂಜ್ ಮಾಡ್ಬೇಕಾಗ್ತದೆ. ಆ ಕಾರಣಕ್ಕೆ ಫಸ್ಟ್ VRRP ಕಾನ್ಫಿಗರೇಷನ್ ನಾವು ಇಲ್ಲಿಂದ ನೋಡ್ಕೊಳ್ಳೋಣಂತೆ. ಓಕೆ, ಸೊ ಈಗ VRRP ಕಾನ್ಫಿಗರೇಷನ್ ತೋರಿಸ್ತೀನಿ. VRRP ಕಾನ್ಫಿಗರೇಷನ್ ಹೇಗ್ ಮಾಡೋದು? ವೆರಿ ಸಿಂಪಲ್, ಸೇಮ್ ಆಸ್ HSRP. ಕಾನ್ಫಿಗ್ ಟಿ then interface Ethernet 0/0, interface Ethernet 0/0. Then next here IP address, sorry, IP address ಅಲ್ಲ, ಇಲ್ಲಿ VRRP ಅಂತ, ಅಲ್ಲಿ ಸ್ಟ್ಯಾಂಡ್ ಬೈ ಅಂತ ಕೊಡ್ತಾ ಇದ್ವಲ್ಲ ಯಶವಂತ್. HSRP ಅಲ್ಲಿ ಕಮಾಂಡ್ ನಾವೇನಂತ ಕೊಡ್ತಾ ಇದ್ವಿ? ಸ್ಟ್ಯಾಂಡ್ ಬೈ ಅಂತ ಕೊಡ್ತಾ ಇದ್ವಿ. ಬಟ್ ಇಲ್ಲಿ ಇನ್ ಕೇಸ್ ಆಫ್ VRRP ಇಲ್ಲಿ VRRP ಅಂತ ಕೊಡ್ಬೇಕು. ಆ HSRP ಅಲ್ಲಿ ಏನು? ಪ್ರೈಮರಿ router will be called as a active, secondary router will be called as a standby. ಬಟ್ ಅದೇ VRRP ಅಲ್ಲಿ ಮಾಸ್ಟರ್ ರೌಟರ್ ಅಂತ ಬರುತ್ತೆ, ಬ್ಯಾಕಪ್ ಅಂತ ಬರುತ್ತೆ. ಕೆಲಸ ಮಾತ್ರ ಒಂದೇ, ವೊಕ್ಯಾಬುಲರಿ ಮಾತ್ರ ಚೇಂಜ್ ಆಗುತ್ತೆ, ಕಾನ್ಫಿಗರೇಷನ್ ಚೇಂಜ್ ಆಗುತ್ತೆ. ದಟ್ಸ್ ಇಟ್. ಓಕೆ, ಓಕೆ ಸರ್, ಫೈನ್. VRRP, then if you put question mark, group number ಇಲ್ಲಿ 1 ಅಂತ ಸ್ಪೆಸಿಫೈ ಮಾಡ್ತೀನಿ. ಯು ಕ್ಯಾನ್ ಸ್ಪೆಸಿಫೈ ಎನಿಥಿಂಗ್ ಬಿಟ್ವೀನ್ 1 to 255. ದೆನ್ ನೆಕ್ಸ್ಟ್ IP ನಾ ಕೊಡಬೇಕು, ಒಂದು ವರ್ಚುವಲ್ IP. VRRP ಗ್ರೂಪ್ IP ಅಡ್ರೆಸ್ ಬಂದ್ಬಿಟ್ಟು 192.168.10.1. ಓಕೆ, ದಿಟ್ಸ್ ಅ ಪ್ರೈಮರಿ, ದಟ್ಸ್ ಇಟ್. ಓಕೆ, ಪ್ರೆಸ್ ಎಂಟರ್. ಇಲ್ಲಿ ನಾನೊಂದು ವರ್ಚುವಲ್ IP ನ ಸೆಟ್ ಮಾಡಿದೆ. ಓಕೆ, ನೆಕ್ಸ್ಟ್ ರೌಟರ್ 2 ನಲ್ಲಿ ಮಾಡಿದೆ ನಾನು. ಓಕೆ, ಇದು ರೌಟರ್ 1 ನಲ್ಲಿ ಮಾಡ್ಬೇಕಾಗಿದ್ದು, ಪ್ರಾಬ್ಲಮ್ ಇಲ್ಲ. ಆಗ ಮಾಸ್ಟರ್ ಆಗಿದ್ದು ಎಲೆಕ್ಟ್ ಆಗಿದೆ. ಓಕೆ, ಸೊ ಫೈನ್. ಈಗ ಕಾನ್ಫಿಗ್ ಟಿ R1 ಅಲ್ಲಿ ಮಾಡಬೇಕು. ಇಂಟರ್ಫೇಸ್ Ethernet 0/0 VRRP 1 IP 192.168.10.1 is my virtual IP. That's it. Enter. Let's see ಇದೇನಾಗುತ್ತೆ ಅಂತ. ಸಿ, ಯಾಕಂದ್ರೆ ಕ್ವಿಕ್ ಆಗಿ ಮೆಸೇಜ್ ಬಂತಲ್ವಾ? ಇದಕ್ಕೆ HSRP ಕಂಪೇರ್ ಮಾಡಿದಾಗ ಟೈಮ್ ತಗೊಳ್ಳಿಲ್ಲ. ಯಾಕೆ? ಅಲ್ಲಿ 3 ಸೆಕೆಂಡ್ ಬೇಕು ಅಪ್ಡೇಟ್ ಆಗ್ಲಿಕ್ಕೆ, ಇಲ್ಲಿ 1 ಸೆಕೆಂಡ್ ಇರೋದ್ರಿಂದ ಫೌರನ್ ಇಮ್ಮಿಡಿಯೇಟ್ ಆಗಿ ನನ್ಗೆ ಇಲ್ಲಿ ಮೆಸೇಜ್ ಬಂತು, ಇದು ಬ್ಯಾಕಪ್ ಅಂತ ಹೇಳ್ಬಿಟ್ಟು. ಶೋ VRRP ಅಂತ ನನ್ ಕೊಟ್ರೆ, ಶೋ VRRP ಬ್ರೀಫ್ ಅಂತ ನನ್ ಕೊಟ್ರೆ, VRRP ಇಲ್ಲಿ ನನಗೆ ತೋರಿಸ್ತಾ ಇದೆ. ಇಂಟರ್ಫೇಸ್ Ethernet 0/group 1 priority 100 time. ಓಕೆ, ಪ್ರಿಯಂಪ್ಷನ್ ಎನೇಬಲ್ಡ್, ಎಸ್. ಸ್ಟೇಟ್ ಬ್ಯಾಕಪ್, ಮಾಸ್ಟರ್ ಅಡ್ರೆಸ್ ಯಾರು? ಇದು ಮಾಸ್ಟರ್. ಗ್ರೂಪ್ ಅಡ್ರೆಸ್ ಯಾವುದು ಅಂತಕ್ಕಂಥದ್ದು ಇಲ್ಲಿ ತೋರಿಸ್ತಾ ಇದೆ. ಶೋ VRRP ಅಂತ ನಾನು ಇಲ್ಲಿ ಕೊಟ್ರೆ ನನಗೆಲ್ಲ ಇನ್ಫಾರ್ಮೇಶನ್ ತೋರಿಸುತ್ತೆ. ಓಕೆ, ಸೊ ಈ ರೌಟರ್ 1 ಪರ್ಸ್ಪೆಕ್ಟಿವ್ ಇಂದ ನಾನು ನೋಡೋದಾದ್ರೆ ಸ್ಟೇಟ್ ಏನು? ಇದರ ಸ್ಟೇಟ್ ಏನು? ಬ್ಯಾಕಪ್. ವರ್ಚುವಲ್ IP 10.1. Virtual MAC, yes, virtual MAC address is this one, is the virtual MAC address. Okay, so 0101 is the virtual MAC address. 0000.5E000101 is the virtual MAC address of this
router. method. Then advertisement interval, as I told earlier, this is a 1 1 second. second. ಪ್ರತಿ ಸೆಕೆಂಡಿಗೂ ಕೂಡ ದೇ ವಿಲ್ ಎಕ್ಸ್ಚೇಂಜ್ ಹೆಲೋಸ್. ಇದು Hello. ಹೆಲೋ ಅಂತ ಕಳಿಸುತ್ತೆ, ಇದು ಹಾ, ಹೆಲೋ sir. ಅಂತ ಕಳಿಸುತ್ತೆ. ಪ್ರತಿ ಸೆಕೆಂಡ್ ಕೂಡ ದೇ ವಿಲ್ ಎಕ್ಸ್ಚೇಂಜ್ ಹೆಲೋಸ್ ಬಿಟ್ವೀನ್. ಸರ್ ಅದು ಹಾ. ಆತರ ಹೆಲ್ಲರ್ಸ್ ಅಂತ ಸೆಂಡ್ ಮಾಡ್ತಿದ್ರೆ ಟ್ರಾಫಿಕ್ ಆಗಲ್ವಾ ಸರ್? ಅದು ಅದು ಒಂದ್ ಟೈಪ್ ಟ್ರಾಫಿಕ್ ಉಂಟಾಗುತ್ತಲ್ಲ ಸರ್? ಆ ಟ್ರಾಫಿಕ್ ಆಗುತ್ತೆ, ಬಟ್ ಅದು ಇಟ್ಸ್ ಲೈಕ್ ಅ ಕೀಪ್ ಅಲೈವ್ ಮೆಸೇಜಸ್. ಅದೇನು ಅಷ್ಟು ಅಂತ ಒಂದು ಹೆವಿ ಮೆಸೇಜ್ ಇರಲ್ಲ ಅದರಲ್ಲಿ. ಜಸ್ಟ್ ವೆರಿ ಲಿಮಿಟೆಡ್ ಇನ್ಫಾರ್ಮೇಶನ್ ಇರುತ್ತೆ. ಇಟ್ ಕಂಟೈನ್ಸ್ ವೆರಿ ಲಿಮಿಟೆಡ್ ಇನ್ಫಾರ್ಮೇಶನ್, ಜಸ್ಟ್ ಲೈಕ್ ಅ ಕೀಪ್ ಅಲೈವ್ ಮೆಸೇಜಸ್. ಓಕೆ ಟ್ರಾಫಿಕ್ ಅಂತೂ ಲಿಟಲ್ ಬಿಟ್ ಆಗುತ್ತೆ, ಬಟ್ ಇಟ್ ಡಸಂಟ್ ಬರ್ಡನ್ ದ ರೌಟರ್. ಅಂದ್ರೆ ರೌಟರ್ನಿಗೆ ಬರ್ಡನ್ ಆಗುವಷ್ಟೇನಿರಲ್ಲ. ಓಕೆ ಸರ್. ಹಾಗಾಗ್ಬಿಟ್ಟು ಏನು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಅದು ಇಫ್ ದೇ ಡೋಂಟ್ ಎಕ್ಸ್ಚೇಂಜ್, ದೆನ್ ಇವರು ಹೆಲೋ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ರೆ, ಹೆಲೋ ಅನ್ನೋದು ಜಸ್ಟ್ ಒಂದು ಇಟ್ಸ್ ಲೈಕ್ ಅ ಪ್ರೋಟೋಕಾಲ್. ಇನ್ ಜನರಲ್ ಆಗಿ ಜನರಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಇಬ್ರು ಇದಾರೆ ಇಲ್ಲಿ, ಇಬ್ರು ಕೆಲಸ, ಒಬ್ಬ ಮಾಸ್ಟರ್ ಮತ್ತೊಬ್ಬ ಬ್ಯಾಕಪ್ ಅಂತ, ಇಬ್ರು ಸೆಕ್ಯೂರಿಟಿ ಗಾರ್ಡ್ ಇದಾರೆ ಅಂತ ಅನ್ಕೋಣ. ಈಗ ಒಬ್ಬ ಆಕ್ಟಿವ್ ಮತ್ತೊಬ್ಬ ಬ್ಯಾಕಪ್ ಇದ್ದಾನೆ. ಇವರಿಬ್ರು ಏನ್ ಮಾಡ್ಕೊಳ್ತಾರೆ ಅಂತಂದ್ರೆ, ನೋಡಪ್ಪ ನಾವಿಬ್ರು ಕೂಡ ಕೆಲಸ ಮಾಡ್ಬೇಕು, ರಾತ್ರಿ ಮತ್ತೆ ಗಿದ್ದೆ ಹೋದ್ರೆ ಕೆಲಸ, ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದೀವಿ, ಒಂದ್ ಕೆಲಸ ಮಾಡು, ನೀನು 1 ಸೆಕೆಂಡಿಗೆ ಹಲೋ ಅನ್ನು ಆ ಕಡೆಯಿಂದ, ನಾನು ಈ ಕಡೆಯಿಂದ ಹೆಲೋ ಅಂತ ಕರಿತೀನಿ. ಯಾರಾದ್ರೂ ನಮ್ಮ ಮೇಲೆ ಬಂದ್ಬಿಟ್ಟು ಚಿರತೆ ಅಟ್ಯಾಕ್ ಮಾಡಿ ಮತ್ತೆ ಕೊಂದ್ಬಿಟ್ರೆ ಕಷ್ಟ. ಏನಾದ್ರೂ 10 ಸೆಕೆಂಡ್ ವರೆಗೂ ಹೆಲೋ ಹೇಳ್ದೆ ಇದ್ರೆ ಯಾರು ಬಂದು ತಿಂದ್ಬಿಟ್ರೆ ನಮಗೆ ಕಷ್ಟ. ಅಂದ್ರೆ ಇಬ್ರು, ಒಬ್ಬ ಈ ರೂಮಲ್ಲಿ ಇದ್ದಾನೆ, ಮತ್ತೊಬ್ಬ ರೂಮಲ್ಲಿ ಇದ್ದಾನೆ, ಕೂಗ್ತಾ ಇದಾರೆ ಹಿಂಗೆ. ಓಕೆ, ಆತ 10 ಸೆಕೆಂಡ್ ವರೆಗೂ ಕೂಡ ಮತ್ತೊಂದ್ ಕಡೆಯಿಂದ ವಾಯ್ಸ್ ಬರ್ತಾ ಇದ್ರೆ ಏನ್ ಮಾಡ್ತಾರೆ, ಅವನಿಗೆ ಏನೋ ಹೆಚ್ಚು ಕಡಿಮೆ ಆಗಿರ್ಬೇಕು, ಇಲ್ಲ ಕಳ್ಳರು ಅಟ್ಯಾಕ್ ಮಾಡಿರ್ಬೇಕು, ಇಲ್ಲ ಏನೋ ಹೆಚ್ಚು ಕಡಿಮೆ ಆಗಿರ್ಬೇಕು ಅಂತ ಇವನು ಅವ್ನಿಗೆ ಹೆಲ್ಪಿಗೆ ಹೋಗ್ತಾನೆ. ಅಂದ್ರೆ ಹೆಲ್ಪಿಗೆ ಹೋಗ್ತಾನೆ ಅಂತಂದ್ರೆ ಆತನ ಕೆಲಸನ ಈತ ನಿರ್ವಹಣೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ದಟ್ಸ್ ಲೈಕ್ ಸಿಂಪಲ್. ಯಾಕಂದ್ರೆ ಇವ್ರು ಜಸ್ಟ್ ಒಂದು ಮಲ್ಟಿಕಾಸ್ಟ್ ಅಡ್ರೆಸ್ ಗೆ ಹೆಲೋ ಅಂತ ಕಳಿಸ್ತಾರೆ. ಹೆಲೋ 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 ಅಂತ ಕಂಟಿನ್ಯೂಸ್ ಆಗಿ ಟ್ರಾನ್ಸ್ಮಿಟ್ ಮಾಡ್ತಾರೆ ಆ 224.0.0.18 ಅಡ್ರೆಸ್ ಗೆ. ಸೊ ಆ ಹೆಲೋನ ರಿಸೀವ್ ಮಾಡದೇ ಇದ್ದಾಗ ಆಟೋಮೆಟಿಕ್ ಆಗಿ ಇವ್ರಿಗೇನ್ ಅರ್ಥ ಆಗುತ್ತೆ, ನನ್ನ ಗ್ರೂಪ್ ಅಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯಿಂದ ನಾನು ಹೆಲೋನ ರಿಸೀವ್ ಮಾಡ್ಲೇ ಇಲ್ಲ, ಸೊ ಪ್ರಾಬ್ಲಮ್ ಆಗಿರ್ಬೋದು, ಈಗ ನಾನು ಆ ಜವಾಬ್ದಾರಿನ ತಗೊಳ್ಳೋಣ ಅಂತ. ಓಕೆ ಫೈನ್. ಈಗ ಇಷ್ಟ ಆಯ್ತು. ಅದಾದ್ಮೇಲೆ ಈಗ ಮಾಸ್ಟರ್ ರೌಟರ್ ಯಾರು? 192.168.10.200 ಪ್ರಯಾರಿಟಿ ಇಸ್ 100. ಪ್ರಿಯಂಪ್ಷನ್ ಏನು? ಎನೇಬಲ್ ಇದೆ. ಪ್ರಯಾರಿಟಿ ಏನಿದೆ? 100 ಅನ್ನೋ ಪ್ರಯಾರಿಟಿ ಇದೆ. ಓಕೆ, ಸೊ ಮಾಸ್ಟರ್ ಡೌನ್ ಇಂಟರ್ವಲ್ ಏನು? 3 times more, ಅಂದ್ರೆ 3.609 ಅಂತ ಅರ್ಥ ಆಯ್ತಲ್ಲ. 3 ಸೆಕೆಂಡ್ ಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಇದೆ, ಅಂದ್ರೆ 3 times ಇರುತ್ತೆ ಹೆಚ್ಚು ಕಡಿಮೆ ಅಪ್ರಾಕ್ಸಿಮೇಟ್ ಆಗ. ದಿಸ್ ಇಸ್ ಅ ಡೆಡ್ ಇಂಟರ್ವಲ್. ಹೆಲೋ ಇಂಟರ್ವಲ್ ಇಸ್ 1 second, ಅಡ್ವರ್ಟೈಸ್ಮೆಂಟ್ ಇಂಟರ್ವಲ್ ಇಸ್ 1 second, ಡೆಡ್ ಇಂಟರ್ವಲ್ ಇಸ್ ಸೆಕೆಂಡ್. ಅಂಡ್ ಪ್ರಿಯಂಪ್ಷನ್ ಏನು? ಬೈ ಡಿಫಾಲ್ಟ್ ಎನೇಬಲ್ ಇದೆ ನೋಡಿ, ಪ್ರಿಯಂಪ್ಷನ್. ಓಕೆ, ಅದನ್ನ ನಾನು ಎನೇಬಲ್ ಮಾಡೋ ಅವಶ್ಯಕತೆ ಇಲ್ಲ, ಎನೇಬಲ್ ಇದೆ. ಈಗ ಏನಾಗಬೇಕು, ಈಗ ಇಷ್ಟ ಆಯ್ತು, ಇದರ ಕಡೆಯಿಂದ ಆಯ್ತು. ಈಗ ಮೇಜರ್ ಕೆಲಸ ಏನು? ಕ್ಲೈಂಟ್ ಸೈಡ್ ದೇರ್ ಶುಡ್ ನಾಟ್ ಬಿ ಎನಿ ಕೈಂಡ್ ಆಫ್ ಅ ಡಿಸ್ಟರ್ಬೆನ್ಸ್. ದ ಡೇಟಾ ಟ್ರಾಫಿಕ್ ಶುಡ್ ನಾಟ್ ಬಿ ಲ್ಯಾಗ್. ದೇರ್ ಶುಡ್ ನಾಟ್ ಬಿ ಎನಿಥಿಂಗ್, ದೇರ್ ಶುಡ್ ನಾಟ್ ಬಿ any kind of a lag when the primary or master device goes down. The data transmission should be carry away without any hassles. Okay, ಈಗ ಈ ಒಂದು ಡಿವೈಸ್ ಗಳಲ್ಲಿ ಹೋಗ್ಬಿಟ್ಟು ನಾನು IP ಅಡ್ರೆಸಸ್ ನ ಸೆಟ್ ಮಾಡ್ತೀನಿ. IP 192.168.10.10 24 192.168.10.1. okay, press enter. ಓಕೆ, ಇಲ್ಲಿ ನಂದಾಯ್ತು. ಜಸ್ಟ್ ನಾನೊಂದ್ಸರಿ ನನ್ನ ಡಿಫಾಲ್ಟ್ ಗೇಟ್ವೇಗೆ ಪಿಂಗ್ ಮಾಡ್ತೀನಿ. 192.168.10.1. IP 192.168.10.11. 24-bit subnet mask. 192.168.10.1 will be the default gateway. From here also I would like to ping my default gateway 192.168.10.1. okay, response ಬರ್ತಾ ಇದೆ. ಇಂಟರ್ನೆಟ್ ಕನೆಕ್ಟ್ ಆಗ್ತಾ ಇದೆನಾ? ಲೆಟ್ಸ್ ಚೆಕ್. ping 8.8.8.8. ಓಕೆ, ಇಂಟರ್ನೆಟ್ ಗೆ ಆಲ್ಸೋ ಕನೆಕ್ಟ್ ಆಗ್ತಾ ಇದೆ. ಬಟ್ ಇಂಟರ್ನೆಟ್ ಹೋಗ್ತಾ ಇರೋದು ಯಾವ ದಾರಿಯ ಮುಖಾಂತರ? ಓಕೆ, ರೌಟರ್ 1 ಮುಖಾಂತರ ಹೋಗ್ತಾ ಇದೆನೋ, ರೌಟರ್ 2 ಮುಖಾಂತರ ಹೋಗ್ತಾ ಇದೆನೋ ಅನ್ನೋದನ್ನು ಚೆಕ್ ಮಾಡಬೇಕು. ಟ್ರ್ಯಾಕ್ ಮಾಡ್ತೀನಿ, ಟ್ರೇಸ್ ಮಾಡ್ತೀನಿ. ಓಕೆ, ಈಗ ಸದ್ಯಕ್ಕೆ ಇರ್ತಕ್ಕಂಥದ್ದೇನೋ ಇಟ್ ಇಸ್ ನಾಟ್ ಆಕ್ಟಿವ್ ಆರ್ ಪ್ಯಾಸಿವ್ ಎನಿಮೋರ್. ಇನ್ಸ್ಟೆಡ್ ಆಫ್ ದಿಸ್ ಇಸ್ ನೌ ಬಿಕಮ್ ಅ ಮಾಸ್ಟರ್. ಓಕೆ, ಈಗ ಇದು ಬ್ಯಾಕಪ್.
ಇದು ಮಾಸ್ಟರ್ ಮತ್ತೊಂದು ಬ್ಯಾಕಪ್ ಅಂತ. ಓಕೆ, ಸೊ ಇದು ಸದ್ಯಕ್ಕೆ ಬ್ಯಾಕಪ್ ಇದೆ, ಮತ್ತೊಂದು ಮಾಸ್ಟರ್ ಇದೆ. ಈಗ ಏನಾಗಬೇಕು, ಓಕೆ, ಈಗ ಇಲ್ಲಿ ಏನಾಗಬೇಕು ಅಂತಂದ್ರೆ ದ ಡೇಟಾ ಟ್ರಾನ್ಸ್ಮಿಷನ್ ಶುಡ್ ಬಿ ಟ್ರಾವೆಲ್ ಯೂಸಿಂಗ್ ದಿಸ್ ಪಾತ್. ಈ ಪಾತ್ ಮುಖಾಂತರ ಡೇಟಾ ಏನಾಗಬೇಕು, ಹೋಗ್ಬೇಕು ಇಂಟರ್ನೆಟ್ಗೆ. ಓಕೆ, ಸಿ ಜಸ್ಟ್ ಐ ವಿಲ್ ಟ್ರೇಸ್ ಮಾಡ್ತೀನಿ. ಟ್ರೇಸ್ 8.8.8.8. See, as we can see here, the data goes first to 192.168.10.200 ಗೆ ಹೋಯ್ತು. ಓಕೆ, ಮೀನ್ಸ್ ಡೇಟಾ ಇದ್ರ ಮುಖಾಂತರ ಪಾಸ್ ಆಗ್ತಾ ಇದೆ ಅನ್ನೋಗಾಯ್ತಲ್ವಾ. ಫಸ್ಟ್ PC1 ಮುಖಾಂತರನು ಕೂಡ ನಾನು ಚೆಕ್ ಮಾಡ್ತೀನಿ. ಟ್ರೇಸ್ 192.168. ಸಾರಿ, not 198.1. Actually, internet address and type mode. 8.8.8.8. See, this device data is also transmitting from 8.8.8.8 mukhantra. Data transmission is taking place. Okay, so hence it's proved that the data transmission is being carried from a master device. Okay, master device mukhantra data ಏನಾಗ್ತಾ ಇದೆ, ಇಂಟರ್ನೆಟ್ ಗೆ ರೀಚ್ ಆಗ್ತಾ ಇದೆ, ಇಂಟರ್ನೆಟ್ ಗೆ ಕನೆಕ್ಟಿವಿಟಿ ನನಗೆ ಸಿಗ್ತಾ ಇದೆ. The path is taken by from this router 2. ಈಗ ಮಾಸ್ಟರ್ ಡಿವೈಸ್ ವಿಲ್ ಗೋಸ್ ಡೌನ್ ಅಂತ ಅನ್ಕೋಣ. ಈಗ ಮಾಸ್ಟರ್ ಡಿವೈಸ್ ಗೋಸ್ ಡೌನ್, ದೆನ್ ವಾಟ್ ಶುಡ್ ಹ್ಯಾಪನ್, ದ ಬ್ಯಾಕಪ್ ರೌಟರ್ ಶುಡ್ ಟೇಕ್ ದ ಪ್ಲೇಸ್ ಆಫ್ ಅ ಮಾಸ್ಟರ್ ರೌಟರ್. ಈಗ ನಾನು ಈ ಇಂಟರ್ಫೇಸ್ ಈಥರ್ನೆಟ್ 0/0 ಇಂಟರ್ಫೇಸ್ ನ ಡೌನ್ ಮಾಡ್ತೀನಿ. ಯಾವ ರೌಟರ್ ಅಲ್ಲಿ, ರೌಟರ್ 2 ಅಲ್ಲಿ, ಮಾಸ್ಟರ್ ರೌಟರ್ ಅಲ್ಲಿ ಇದನ್ನ ಶಟ್ ಡೌನ್ ಮಾಡ್ತೀನಿ. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್ ನೌ. ಐ ಜಸ್ಟ್ ಶಟ್ ಡೌನ್. ಓಕೆ, ಮಾಸ್ಟರ್ ಇಂದ ಇನಿಷಿಯಲೈಸ್ ಸ್ಟೇಟಿಗೆ ಹೋಯ್ತು. ಓಕೆ, ಈಗ ದಿಸ್ ಬ್ಯಾಕಪ್ ಬಿಕಮ್ ಅ ಮಾಸ್ಟರ್. ಬ್ಯಾಕಪ್ ರೌಟರ್ ಏನಾಯ್ತು, ಮಾಸ್ಟರ್ ಆಯ್ತು. ಈಗ ನಾನು ಪಿಂಗ್ ಮಾಡಿದ್ರೆ, ಅರ್ಲಿಯರ್ ಇಫ್ ಐ ಟ್ರೇಸ್ ದ ಡೇಟಾ ಇಸ್ ಗೋಯಿಂಗ್ ಫ್ರಮ್ 10.200 ಮೀನ್ಸ್ ರೌಟರ್ 2 ಮುಖಾಂತರ ಹೋಗ್ತಾ ಇತ್ತು. ಸಿಮಿಲರ್ಲಿ ಒನ್ಸ್ ಅಗೇನ್ ಇಫ್ ಯು ಟ್ರೈ ಟು ಪಿಂಗ್ 10.100 ಮುಖಾಂತರ ಏನಾಗ್ತಾ ಇದೆ, ಡೇಟಾ ಹೋಗ್ತಾ ಇದೆ, ಇದ್ರ ಮುಖಾಂತರ ಹೋಗ್ತಾ ಇದೆ ಅನ್ನೋದು ಪ್ರೂವ್ ಆಯ್ತು. ಫೈನ್, ಈಗ ಇಷ್ಟು ನನಗೆ ಕ್ಲಿಯರ್ ಆಯ್ತು. ಈಗ ಮತ್ತೊಂದು ಥಿಂಗ್ ನ ಏನ್ ಪ್ರೂವ್ ಮಾಡಬೇಕು, ರೌಟರ್ 2 ಅಲ್ಲಿ ಏನಾಗಬೇಕು, ಇದು ಮತ್ತೆ ಹೊರಳಿ ಬ್ಯಾಕಪ್ ವಾಪಸ್ ಬಂದಾಗ ಏನಾಗಬೇಕು, ಮಾಸ್ಟರ್ ಏನಾಗಬೇಕು, ಇದರ ತನ್ನ ಸ್ಟೇಟಸ್ ಏನಿದೆ ಮಾಸ್ಟರ್ ಅನ್ನೋದನ್ನ ಎಷ್ಟು ರೀಕ್ಲೈಮ್, ಇದು ರೀಕ್ಲೈಮ್ ಮಾಡ್ಕೊಳ್ತಾ ಇಲ್ವೋ ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ನಾವು ಪ್ರೂವ್ ಮಾಡೋಣ. ಏನಾಗುತ್ತೆ ಅನ್ನೋದು ನೋಡೋಣ. ನೋ ಶಟ್ ಡೌನ್ ನಾನು ಕೊಡ್ತೀನಿ. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಇನಿಷಿಯಲೈಸ್ ಇಂದ ಬ್ಯಾಕಪ್ ಬಂತು. ಓಕೆ, ಓಕೆ, ಬ್ಯಾಕಪ್ ಇಂದ ಇಮಿಡಿಯೇಟ್ ಆಗಿ ಇದು ಮಾಸ್ಟರ್ ಆಯ್ತು. ತನ್ನ ಸ್ಟೇಟಸ್ ನ ದಿಸ್ ರೌಟರ್ ರೀಕ್ಲೈಮ್ಸ್. ಓಕೆ, ಈ ರೌಟರ್ 1 ಏನಾಯ್ತು, ಬ್ಯಾಕಪ್ ಇತ್ತು. ಈಗ ಇದು ಬ್ಯಾಕಪ್ ಇತ್ತು, ಮಾಸ್ಟರ್ ಇಲ್ಲದೆ ಇದ್ದಾಗ ಇದು ಮಾಸ್ಟರ್ ಆಗಿ ಆಕ್ಟ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತು. ಮಾಸ್ಟರ್ ಮತ್ತೆ ಹೊರಳಿ ಬಂದಾಗ ಆ ಬ್ಯಾಕಪ್ ತನ್ನ ಸ್ಥಾನವನ್ನ ಬಿಟ್ಕೊಡ್ತು, ಮತ್ತೆ ಪುನಃ ಇದು ಮಾಸ್ಟರ್ ಆಯ್ತು. ಇವಾಗ ಬಂತಲ್ವಾ ಇಲ್ಲಿ ಸ್ಟೇಟಸ್ ಮೆಸೇಜಸ್. ಕ್ಲಿಯರ್, ಫೈನ್. ಈಗ ಮತ್ತೊಂದು ಥಿಂಗ್ ನ ಏನ್ ಮಾಡೋಣ, ಹೌ ಕ್ವಿಕ್ಲಿ ದ ಟ್ರಾನ್ಸಿಷನ್ ವಿಲ್ ಟೇಕ್ಸ್ ಪ್ಲೇಸ್. ಹೌ ಕ್ವಿಕ್ಲಿ ಅಂದ್ರೆ ಇಲ್ಲಿ ಕಂಟಿನ್ಯೂಸ್ ಆಗಿ ಪಿಂಗ್ ಅನ್ನ ನಾನು ಟ್ರಾನ್ಸ್ಮಿಟ್ ಮಾಡ್ತೀನಿ. ಕಂಟಿನ್ಯೂಸ್ ಆಗಿ ಪಿಂಗ್ ನ ನಾನು ಇಲ್ಲಿ ಕಳಿಸ್ಕೊಡ್ತೀನಿ. ಆಮೇಲೆ ಆ ಒಂದು ಪೋರ್ಟ್ ನ ಡಿಸೇಬಲ್ ಮಾಡ್ತೀನಿ. ನೋಡೋಣ ಎಷ್ಟು ಕ್ವಿಕ್ ಆಗಿ ಡೇಟಾ ಟ್ರಾನ್ಸ್ಮಿಷನ್ ಆಗ್ತದೆ ಅಂತ. ಓಕೆ, ಸೊ ಪಿಂಗ್ 8.8.8.8 -t. ಓಕೆ, ಡೇಟಾ ಟ್ರಾನ್ಸ್ಮಿಷನ್ ಆಗ್ತಾ ಇದೆ. PC2 ಅಲ್ಲೂ ಕೂಡ ಹೋಗ್ಬಿಟ್ಟು ಪಿಂಗ್ 8.8.8.8 -t ಕಂಟಿನ್ಯೂಸ್ ಡೇಟಾ ಟ್ರಾನ್ಸ್ಮಿಷನ್ ಆಗ್ತಾ ಇದೆ. ಸೊ ಇಲ್ಲಿ ನಾನೇನ್ ಮಾಡ್ತೀನಿ, ವಾಯ್ಸ್ ಇದು ಕೇಳಿಸ್ತಾ ಇದೆಯಲ್ವಾ? ಸರ್ ಕೇಳಿಸ್ತದೆ ಸರ್. ಓಕೆ, ಫೈನ್. ಸೊ ಇಲ್ಲಿ ನಾ ಇಂಟರ್ಫೇಸ್ ಈಥರ್ನೆಟ್ 0/0 ನ ಐ ಜಸ್ಟ್ ಶಟ್ ಡೌನ್. ಈ ಶಟ್ ಡೌನ್ ಮಾಡ್ತೀನಿ ನಾನು ಇಂಟರ್ಫೇಸ್ ನ. ಸೊ ಇಲ್ಲಿ ಶಟ್ ಡೌನ್ ಮಾಡಿದ ತಕ್ಷಣನೇ ಏನಾಗಬೇಕು, ಓಕೆ, ಇಲ್ಲಿ ಒಂದು ಪ್ಯಾಕೆಟ್ ಲ್ಯಾಪ್ಸ್ ಆಗಿದೆ. ಬಟ್ PC2 ಏನಿದೆ ಕನೆಕ್ಟಿವಿಟಿ ಕಂಟಿನ್ಯೂಸ್ ಇದೆ. PC1 ನಲ್ಲಿ ಮೇಡ್ ಬಿ ಪ್ರಾಬ್ಲಮ್. ಯಾಕಂದ್ರೆ PC1 ಮೋಸ್ಟ್ಲಿ ARP ರೆಸೊಲ್ಯೂಷನ್ ಅಲ್ಲಿ ಪ್ರಾಬ್ಲಮ್ ಆಗಿರ್ಬೋದು ಅಂತ ಅನ್ಸುತ್ತೆ. ದಿಸ್ ಇಸ್ ಅ ಪ್ರಾಬ್ಲಮ್ ರಿಲೇಟೆಡ್ ಟು ದ PC, ನಾಟ್ ರಿಲೇಟೆಡ್ ಟು ದ ನೆಟ್ವರ್ಕ್. ಓಕೆ, ಯಾಕಂದ್ರೆ ಪ್ರಾಬ್ಲಮ್ ಇಲ್ಲ ಆಗಿದ್ರೆ PC2 ಕನೆಕ್ಟಿವಿಟಿನೂ ಕೂಡ ಹೋಗ್ಬೇಕಾಗಿತ್ತಲ್ವಾ? ಬಟ್ PC1 ಕನೆಕ್ಟ್ ಯಾಕಂದ್ರೆ PC1 PC2
ಇಬ್ರು ಕೂಡ ಡಿಸ್ಕನೆಕ್ಟ್ ಆಗ್ಬೇಕಾಗಿತ್ತು. ಬಟ್ PC2 ಇಂದ ನನ್ನ ಡೇಟಾ ರೆಗ್ಯುಲರ್ ಆಗಿ ಹೋಗ್ತಾ ಇದೆ. PC1 ಅಲ್ಲಿ ಮಾತ್ರ ಇಲ್ಲಿ ಡಿಸ್ಕನೆಕ್ಟ್ ಆಗಿದೆ. ದಟ್ಸ್ ಮೈಟ್ ಬಿ ದಟ್ ARP ರೆಸೊಲ್ಯೂಷನ್, ಅದು ARP ಕ್ಯಾಶ್ ಇರುತ್ತಲ್ಲ, ಹಾಗಾಗ್ಬಿಟ್ಟು ಅದು ಆಗೋ ಸಾಧ್ಯತೆ ಇರುತ್ತೆ. ಕ್ಲಿಯರ್ ARP. ಹಾಗೆ ಮತ್ತೊಮ್ಮೆ ನಾನು ಟ್ರೈ ಮಾಡ್ತೀನಿ. This is a problem with the PC1 itself. 192.168.10.1 ಪಿಂಗ್ ಆಗುತ್ತಾ? ಓಕೆ, ಡಿಫಾಲ್ಟ್ ಗೇಟ್ವೇಗೆ ಪಿಂಗ್ ಆಗ್ತಾ ಇದೆ -8. ಬಟ್ ಇಂಟರ್ನೆಟ್ಗೆ ಇದು ಹೋಗ್ತಾ ಇಲ್ಲ. ಈ ಡಿವೈಸ್ ಅಲ್ಲಿ ಪ್ರಾಬ್ಲಮ್ ಇದೆ. ಓಕೆ, ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಯಾಕಂದ್ರೆ PC2 ಇಂದ ನನ್ನ ಕನೆಕ್ಟಿವಿಟಿ ಇಸ್ ಗೋಯಿಂಗ್ ಆನ್ ವಿತೌಟ್ ಎನಿ ಹ್ಯಾಸಲ್ಸ್. ಓಕೆ, ಈಗ PC1 ಅಲ್ಲೂ ಕೂಡ ನಾನು ಕಂಟಿನ್ಯೂಸ್ ಟ್ರಾನ್ಸ್ಮಿಷನ್ ಕೊಡ್ತೀನಿ. ಈಗ ಈ ಒಂದು ರೌಟರ್ 2 ಅಲ್ಲಿ ಬಂದ್ಬಿಟ್ಟು ಡೌನ್ ಏನಾಗಿತ್ತಲ್ವಾ, ನೋ ಶಟ್ ಅಂತ ಕೊಟ್ಬಿಟ್ಟು ಇದನ್ನ ಮತ್ತೆ ಪುನಃ ಅಪ್ ಮಾಡ್ತೀನಿ. ಬ್ಯಾಕಪ್ ಆಯ್ತು. ಓಕೆ ಓಕೆ, ಬ್ಯಾಕಪ್ ಇಂದ ಇಮಿಡಿಯೇಟ್ ಆಗಿ ಇದು ಮಾಸ್ಟರ್ ಆಗಿ ಎಲೆಕ್ಟ್ ಆಯ್ತು. ಸೊ PC1 ಮಾಸ್ಟರ್ ಆಗಿ ಎಲೆಕ್ಟ್ ಆದ್ಮೇಲೆ ಕನೆಕ್ಟಿವಿಟಿ ತಗೊಂಡಿದೆ. ರೀಸನ್ ಏನು ಅಂತಂದ್ರೆ ARP ಅಲ್ಲಿ ಕೆಲವೊಂದ್ಸರಿ ಅದರ ಒಂದು ಮ್ಯಾಕ್ ಅಡ್ರೆಸ್ ಕ್ಯಾಶ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಆ ಒಂದು ಅಡ್ರೆಸ್ಸಿಗಾಗಿ ಅದು ಹುಡುಕ್ತಾ ಇರುತ್ತೆ. ಹಾಗಾಗ್ಬಿಟ್ಟು ಇದು ಡೌನ್ ಆಗೋ ಸಾಧ್ಯತೆ ಇರುತ್ತೆ ಅಷ್ಟೇ, ಮತ್ತೇನಿಲ್ಲ. ಇಲ್ಲಿ ಕನೆಕ್ಟಿವಿಟಿ ನಂದಾಗ್ತಾ ಇದೆ. ಸೊ ಇಲ್ಲಿ ಎಂಡ್ ಯೂಸರ್ಗೆ ಏನು ಅಂತಂದ್ರೆ ಬೆನಿಫಿಟ್ ಏನು, ಇಲ್ಲಿ ಇಂಟರ್ನೆಟ್ ನನ್ನ ಹತ್ರ 2 ಕನೆಕ್ಷನ್ ಇದೆ ಇಂಟರ್ನೆಟ್ಗೆ. ಒಂದ್ ಪಕ್ಷ ಒಂದೇನಾದ್ರೂ ಡಿಸ್ಕನೆಕ್ಟ್ ಆದ್ರೂ ಕೂಡ ಮತ್ತೊಂದು ನನ್ನ ಹತ್ರ ಬ್ಯಾಕಪ್ ಆಗಿರ್ತದೆ. ಎಂಡ್ ಯೂಸರ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಏನೋ ಔಟೇಜ್ ಆಗ್ಲಿ, ಯಾವುದೇ ರೀತಿಯಾಗಿರ್ತಕ್ಕಂಥ ಡಿಸ್ಕನೆಕ್ಟಿವಿಟಿ ಆಗ್ಲಿ ಫೀಲ್ ಆಗೋದಿಲ್ಲ. ಜಸ್ಟ್ ಆತ ಒಂದ್ಸರಿ ಏನಾದ್ರೂ ಅದೊಂದೇ 2 ಪ್ಯಾಕೆಟ್ ಮಧ್ಯದಲ್ಲಿ ಲ್ಯಾಪ್ಸ್ ಆದಾಗ ಕೆಲವೊಂದ್ಸರಿ ಇಂಟರ್ನೆಟ್ ಕನೆಕ್ಟಿವಿಟಿ ಇಸ್ ನಾಟ್ ಅವೈಲೇಬಲ್ ಅಂತ ತೋರಿಸ್ಬೋದು. ಮತ್ತೆ ರಿಫ್ರೆಶ್ ಮಾಡೋದಷ್ಟೊತ್ತಿಗೆ ಮತ್ತೆ ಅದು ಅಪ್ ಆಗಿರ್ತದೆ ಇಂಟರ್ನೆಟ್. ಜಸ್ಟ್ ಎ ಮ್ಯಾಟರ್ ಆಫ್ ಅ ಸೆಕೆಂಡ್, ದಟ್ಸ್ ಇಟ್. ಅಷ್ಟರಲ್ಲಿ ಮತ್ತೆ ನನಗೆ ಇಮಿಡಿಯೇಟ್ ಆಗಿ ಕನೆಕ್ಟಿವಿಟಿ ಸಿಗುತ್ತೆ. ದಿಸ್ ಇಸ್ ಹೌ VRRP ವರ್ಕ್ಸ್. ಆ ಪ್ರಿಯಂಪ್ಟ್ ಏನು ಅನ್ನೋದು ಗೊತ್ತಾಯ್ತಲ್ವಾ? ಪ್ರಿಯಂಪ್ಷನ್. ಪ್ರಿಯಂಪ್ಷನ್ ಏನು ಅಂತಂದ್ರೆ ಅದು ರೀಕ್ಲೈಮ್ ಮಾಡ್ಕೊಳ್ಳೋದು ತನ್ನ ಸ್ಟೇಟಸ್ ಅನ್ನ. ಯಾಕೆ HSRP ಕೇಸಲ್ಲಿ ಅದು ಡಿಸೇಬಲ್ ಇರುತ್ತೆ, ಅದನ್ನ ಇರುತ್ತೆ ಬಟ್ ಡಿಸೇಬಲ್ ಇರುತ್ತೆ. ಅದನ್ನ ನಾವು ಮ್ಯಾನ್ಯುಯಲ್ ಆಗಿ ಎನೇಬಲ್ ಮಾಡ್ಬೇಕಾಗತ್ತೆ. ಬಟ್ ಇಲ್ಲಿ ಇಲ್ಲೇನಿರುತ್ತೆ ಅಂತಂದ್ರೆ ಈ VRRP ಕೇಸಲ್ಲಿ ಅದು ಬೈ ಡಿಫಾಲ್ಟ್ ಎನೇಬಲ್ ಇರುತ್ತೆ. ಸೊ ಜಸ್ಟ್ ನಾನು ತೋರಿಸ್ತೀನಿ. ಮತ್ತೊಂದು ರೌಟರ್ ಒಂದು ಡಮ್ಮಿ ತಗೊಂಡಿದ್ದೀನಿ ಈ ಕಡೆ. ಸಿ, ಓಕೆ, config T interface Ethernet 0/0 standby 1 ಅಂತ ನಾನು ಕೊಟ್ಟು IP 192.168.10. ಏನೋ ಅಂತ ಕೊಡ್ತೀನಿ. ಓಕೆ, ಅಡ್ರೆಸ್ ಈಸ್ ನಾಟ್ ವಿತ್ ಇನ್ ಎ ಸಬ್ನೆಟ್ ಆನ್ ದಿಸ್ ಇಂಟರ್ಫೇಸ್. ಆ ಇಂಟರ್ಫೇಸಿಗೆ ನಾನು IP ಅಡ್ರೆಸ್ ಅಸೈನ್ ಮಾಡಿಲ್ಲ. ಆಕ್ಚುಲಿ IP ಅಡ್ರೆಸ್ ನ ಫಸ್ಟ್ ಅಸೈನ್ ಮಾಡ್ತೀನಿ. 192.168.10.100 255.255.255.0 ದೆನ್ ಸ್ಟ್ಯಾಂಡ್ ಬೈ. ಈಗ ನಾನು ಸ್ಟ್ಯಾಂಡ್ ಬೈನ ಎನೇಬಲ್ ಮಾಡಿದ್ದೀನಿ. ಶೋ ಸ್ಟ್ಯಾಂಡ್ ಬೈ ಅಂತ ಕೊಟ್ರೆ ಸಿ ಪ್ರಿಯಂಪ್ಷನ್ ಏನಂತ ಇದೆ, ಡಿಸೇಬಲ್ ಅಂತ ಇದೆ. ವ್ಯತ್ಯಾಸ ಇಷ್ಟೇ, HSRP ಅಲ್ಲಿ ಪ್ರಿಯಂಪ್ಷನ್ ಡಿಸೇಬಲ್ ಇರುತ್ತೆ, ಬಟ್ ಅದೇ ಶೋ VRRP ಅಂತ ಕೊಟ್ರೆ ಪ್ರಿಯಂಪ್ಷನ್ ಎನೇಬಲ್ ಇದೆ. ಅರ್ಥ ಆಯ್ತಲ್ವಾ? ಸೊ ಹಾಗಾಗ್ಬಿಟ್ಟು ಇದು ಡಮ್ಮಿ ಒಂದು ತಗೊಂಡು ತೋರಿಸ್ದೆ, ವ್ಯತ್ಯಾಸ ಗೊತ್ತಾಗ್ಲಿ. ಓಕೆ ಫೈನ್, ಐ ಜಸ್ಟ್ ಕ್ಲಿಕ್ ಕ್ಲೋಸ್. ನಂತರ ಮತ್ತೆ ಮ್ಯಾನ್ಯುಯಲಿ ಇಫ್ ಯು ವಾಂಟ್ಸ್ ಟು ಮೇಕ್ ದಿಸ್ ರೌಟರ್ ಆಸ್ ಅ ಪ್ರೈಮರಿ ರೌಟರ್, ಇದನ್ನ ನಾನು ಮಾಸ್ಟರ್ ರೌಟರ್ ಆಗಿ ಮಾಡಬೇಕು. ದೆನ್ ವಾಟ್ ಐ ಕ್ಯಾನ್ ಡು, config T interface Ethernet 0/0 ಹೋಗ್ಬಿಟ್ಟು VRRP 1 ದೆನ್ ಪ್ರಯಾರಿಟಿ ಇದೆಯಲ್ವಾ, ಯು ಕ್ಯಾನ್ ಜಸ್ಟ್ ರೆಡ್ಯೂಸ್ ದ ಪ್ರಯಾರಿಟಿ. ಆ 100 ಬೈ ಡಿಫಾಲ್ಟ್ ಇರುತ್ತೆ, ರೆಡ್ಯೂಸ್ ಅನ್ನೋದು ಸಾರಿ ಯು ಕ್ಯಾನ್ ಇನ್ಕ್ರೀಸ್ ದ ಪ್ರಯಾರಿಟಿ. ಇಫ್ ಯು ಮೇಕ್ ಆಸ್ ಅ 150 ಪ್ರಯಾರಿಟಿ, ದೆನ್ ವಾಟ್ ಹ್ಯಾಪನ್ಸ್, ದಿಸ್ ಶುಡ್ ಬಿಕಮ್ ಅ ಮಾಸ್ಟರ್ ನೌ. ಓಕೆ, ಸಿ ಈಗ ಇದು ಮಾಸ್ಟರ್ ಆಯ್ತು. ಫೈನ್, ಮಾಸ್ಟರ್ ಹೇಗಾಯ್ತು, ಬಿಕಾಸ್ ಇದರ ಪ್ರಯಾರಿಟಿನ ಇನ್ಕ್ರೀಸ್ ಮಾಡಿದೆ. ಹೀಗೆ ನಾನೇನ್ ಮಾಡಬಹುದು, ವಿ ಕ್ಯಾನ್ ಟ್ವೀಕ್ ಅಂಡ್ ಐ ಕ್ಯಾನ್
ಟ್ಯೂನ್ ನನ್ಗೆ ಬೇಕಾಗಿರೋ ರೀತಿ ಅದನ್ನ ಅಲ್ಪ ಸ್ವಲ್ಪ ನಾನು ಬದಲಾವಣೆ ಮಾಡ್ಕೋಬಹುದು ಆಸ್ ಪರ್ ಮೈ ಆರ್ಗನೈಸೇಷನಲ್ ರಿಕ್ವೈರ್ಮೆಂಟ್. ಓಕೆ, Okay, sir. ಇದಾಯ್ತು VRRP. ಓಕೆ ಫೈನ್. ಈಗ ಮತ್ತೆ ಫೈನಲಿ ಮತ್ತೊಂದು ರೌಟರ್ ಇದೆ, ಮತ್ತೊಂದು ಸರ್ ಒಂದ್ ಡೌಟ್ ಇದೆ ಸರ್. ಹಾ ಸರ್ ಈಗ ISP ಅಂತ ಒಂದಿದೆಯಲ್ಲ, ಅದು ಬಂದ್ಬಿಟ್ಟು ಈಗ ಏರ್ಟೆಲ್ ಇದೆ ಅನ್ಕೊಂತೀನಿ. ಓಕೆ ಈಗ ಇನ್ನೊಂದು ಜಿಯೋ ತಗೊಂತು ಅಂತಂದ್ರೆ ಅದ್ರ ಪಕ್ಕದಲ್ಲೇ, ಅಂದ್ರೆ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು, ಓಕೆ ಅದನ್ನೇ ಸ್ವಿಚ್, ಇದೇ ಸ್ವಿಚ್ ಕನೆಕ್ಟ್ ಮಾಡ್ಬೋದಲ್ಲ ಸರ್ ಅದನ್ನ? ಹಾ ಆರಾಮಾಗಿ ಸೇಮ್ Okay. ಸ್ವಿಚ್ಗೆ ಎರಡು ISP ಇದೆ ಅಂತಂದ್ರೆ ಎರಡು ISP ಕೂಡ ನಾವು ಸೇಮ್ ಸ್ವಿಚ್ಗೆ ಕನೆಕ್ಟ್ ಮಾಡ್ಬೋದು ವಿಥೌಟ್ ಎನಿ ಪ್ರಾಬ್ಲಮ್. ಅಂದ್ರೆ ಸ್ವಿಚ್ ಏನಾದ್ರು ಫಾಲ್ಟಿ ಆಯ್ತು ಅನ್ನೋದಂದ್ರೆ ಮಾತ್ರ ನೆಟ್ವರ್ಕ್ ಡೌನ್ ಆಗುತ್ತೆ. ಹೌದು ನಮ್ಗೆ ಅಸಂಪ್ಷನ್ ಈಸಿಗೆ ಸ್ವಿಚ್ ಇದು ಫಾಲ್ಟ್ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಹೌದು ಇಂಟರ್ನೆಟ್ Okay. ಮತ್ತೊಂದು ಇಂಟರ್ನೆಟ್ ಏನಿದೆಯಲ್ಲ, ಮತ್ತೊಂದು ಇಂಟರ್ನೆಟ್ ಕೂಡ ನಾವು ಡೈರೆಕ್ಟ್ ಆಗಿ ಸ್ವಿಚ್ ಕೊಡ್ಬೋದು. ನನ್ನ ಇಂಟರ್ನೆಟ್ ಲ್ಯಾನ್ ಕನೆಕ್ಷನ್ ತೆಗೆದ್ಬಿಟ್ಟು ಎರಡೂ ಕೂಡ ನನಗಿರುತ್ತೆ. ಸರ್ ಒಂದ್ ಸ್ವಿಚ್ ಅಲ್ಲಿ ಒಂದೇ ಪೋರ್ಟ್ ಇರುತ್ತಲ್ವಾ ಸರ್? ಇಲ್ಲ, ಅದು ಒಂದ್ ಸ್ವಿಚ್ USB. ಅಲ್ಲಿ ಮಲ್ಟಿಪಲ್ ಪೋರ್ಟ್ಸ್ ಇರುತ್ತೆ. ಓಕೆ ಸರ್. ಒಂದ್ ಸ್ವಿಚ್ ಅಲ್ಲಿ ಸರಿ. ಮಲ್ಟಿಪಲ್ ಪೋರ್ಟ್ಸ್ ಇರುತ್ತೆ. ಈಗ ಇಂಟರ್ನೆಟ್ ನಾವು ಪೋರ್ಟ್ಸ್ ಕನೆಕ್ಷನ್ ಜಾಸ್ತಿ ಇರುತ್ತೆ ಸರ್. ಇಂಟರ್ನೆಟ್ ಕನೆಕ್ಷನ್ ಒಂದೇ ಪೋರ್ಟ್ ಇರುತ್ತೆ. ಸೊ ಹಾ. ಅದರಲ್ಲಿ ಎಷ್ಟೊಂದು ಪೋರ್ಟ್ ಡಿವೈಸಸ್ ಆಕ್ಸೆಸ್ ಮಾಡುತ್ತೆ ಇಂಟರ್ನೆಟ್ ನ. ಮೈನ್ ಪೋರ್ಟ್ ಬಂದು ಒಂದೇ ಇರುತ್ತಲ್ವಾ ಸರ್? ಮೇನ್ ಅದು ಲೇಯರ್ 3 ಪೋರ್ಟ್ ಬಂದ್ಬಿಟ್ಟು ಒಂದೇ ಇರುತ್ತೆ. ಹೌದು ಎಲ್ಲಿ ಸರ್. ಸ್ವಿಚ್ ಅಲ್ಲಿ Switch ಅಲ್ಲಿ. ಮೇನ್ ಪೋರ್ಟ್ ಬಂದು ಒಂದೇ ಇರುತ್ತೆ. ಬಟ್ ಕೆಲವೊಂದು ಸ್ಪೆಷಲ್ ಡಿವೈಸಸ್ ಬರ್ತವೆ, ಅದರಲ್ಲಿ 2, 4 ಹೀಗೆ ಮಲ್ಟಿಪಲ್ ಪೋರ್ಟ್ಸ್ ಕೂಡ ಬರುತ್ತೆ ಫಾರ್ ದ ಸೇಕ್ ಆಫ್ ಅ ಬ್ಯಾಕಪ್. ಓಕೆ ಸರ್. ಅಲ್ಲಿ ನಾವು ಈ ರೀತಿ ಒಂದು ಡಿಸೈನ್ ಮಾಡಬೇಕಾದಾಗ ಆ ಒಂದು ಸ್ವಿಚ್ ನಾವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಓಕೆ ಸರ್. ಅರ್ಥ ಆಯ್ತಲ್ಲ? ಯಾಕಂದ್ರೆ ನಾವು Okay. ಡಿಸೈನ್ ಮಾಡ್ತಾ ಇದೀವಲ್ಲ, ಹಾಗಾಗ್ಬಿಟ್ಟು ಅಲ್ಲಿ ಅದನ್ನ ನಾವು ಕಾಶಿಯಸ್ಲಿ ಅದನ್ನ ನಾವು ಮೇಂಟೈನ್ ಮಾಡಬೇಕಾಗತ್ತೆ. ಓಕೆ ಸರ್. ಇಲ್ಲ ನಾನು ಡೈರೆಕ್ಟ್ ಆಗಿ ಇದು ಸ್ವಿಚ್ ನೇ ರಿಮೂವ್ ಮಾಡ್ತೀನಿ ಅಂತ ಅನ್ಕೋಣ. ಈಗ ಫಾರ್ ಎಕ್ಸಾಂಪಲ್ ಮತ್ತೊಂದು ನನ್ನ ಹತ್ರ ISP ಇದೆ, ಅಲ್ಲಿ ಜಸ್ಟ್ ಮತ್ತೊಂದು ನನ್ನ ಹತ್ರ ISP ಇದೆ ಅಂತಲೇ ಅನ್ಕೋಣ. ಸರ್ ಇನ್ನೊಂದು ಡೌಟ್ ಇದೆ. ಈಗ ಇಲ್ಲಿ ಮತ್ತೊಂದು ಡೈರೆಕ್ಟ್ ರೌಟರ್ ಗೆ ಕೊಡಕ್ಕಾಗಲ್ವಾ? ಕೊಡ್ಬೋದು. ಯಾಕಂದ್ರೆ ಸ್ವಿಚ್ ನ ಮಧ್ಯದಲ್ಲಿ ಯಾಕೆ ಇನ್ವಾಲ್ವ್ ಮಾಡಿದೆ ಅಂತಂದ್ರೆ ಪೋರ್ಟ್ ಇರಲ್ಲ ಅಷ್ಟು. ಒಂದ್ ISP ಇಂದ ಓಕೆ ಸರ್. ಓಕೆ ಸರ್. ಮಲ್ಟಿಪಲ್ ಪೋರ್ಟ್ಸ್ ಇರಲ್ಲ, ಹಾಗಾಗ್ಬಿಟ್ಟು ನಾನು ಮಾಡೋದು. ಇಲ್ಲದಿದ್ರೆ ಏನ್ ಮಾಡ್ಬೋದು, ಎರಡು ಈಗ ಸಪೋಸ್ ಇದು ಏರ್ಟೆಲ್ ಅಂತ ಅನ್ಕೋಣ ನಾವು. ಇದು ಏರ್ಟೆಲ್, ಇದು ನಮ್ದು ಜಿಯೋ. ಇದು ಜಿಯೋ, ಇದು ಏರ್ಟೆಲ್ ಕನೆಕ್ಷನ್. ಈಗ ನಾನು ಇದನ್ನ ಡಿಲೀಟ್ ಮಾಡಿ ಈಗ ಎರಡು ಇಂಟರ್ನೆಟ್ ಕನೆಕ್ಷನ್ ಡೈರೆಕ್ಟ್ ಆಗಿ ನಾನು ರೌಟರ್ಗೆ ಕೊಡಬಹುದು. ಈಗ ಓಕೆ ಸರ್. ಎರಡು ಇಂಡಿವಿಜುವಲ್ ಕನೆಕ್ಷನ್ಸ್ ಆಗುತ್ತೆ. ಈಗ ಓಕೆ ಸರ್. ದಿಸ್ ಇಸ್ ಆಲ್ಸೋ ಸರ್ ಇದರಲ್ಲೂ ಸೇಮ್ ಕಂಡೀಷನ್, ಅದೇ ಸೇಮ್ ಕಂಡೀಷನ್ ಅಲ್ಲಿ ಸರ್, ಅದೇ ISP ಪ್ರಯಾರಿಟಿ ಆಗಿದೆ. ಸೊ ಅದೇ ಡೈರೆಕ್ಟ್ ಆಗಿದೆ. ಈ ರೌಟರ್ ಏನಿದೆ ಏರ್ಟೆಲ್ ISP ಕನೆಕ್ಟ್ ಆಗಿದೆ. ಈ ರೌಟರ್ ಏನಿದೆ ISP ರೌಟರ್ ಗೆ ಮತ್ತೊಂದು ISP ಕನೆಕ್ಟ್ ಆಗಿದೆ. ಈ ಎಂಡಲ್ ಕನೆಕ್ಟ್ ಆಗಿದೆ. ಈ ಎಂಡಲ್ ಹೇಗಿದ್ರು ಸ್ವಿಚ್ ಇದೆಯಲ್ವಾ ಈ ರೌಟರ್ ನ ಕನೆಕ್ಟ್ ಮಾಡ್ಲಿಕ್ಕೆ. ಈ ಎಂಡಲ್ಲಿ ಒಂದು ಮಾತ್ರ ನಮ್ ಕಡೆ ಏನ್ ಮಾಡ್ಬೇಕು, ಈ ಎಂಡಲ್ ಏನಿದೆ ನಮ್ ಕಂಟ್ರೋಲ್ ಅಲ್ಲಿ ಇಲ್ಲ. ಯಾವ IP ಅಡ್ರೆಸ್ ಇದಕ್ಕೆ ಸಿಗುತ್ತೆ ಅನ್ನೋದು ನಮ್ ಕಂಟ್ರೋಲ್ ಅಲ್ಲಿ ಇರಲ್ಲ, ಯಾಕಂದ್ರೆ ಅದು ISP ಅವ್ರು ನಮಗೆ ಅಸೈನ್ ಮಾಡೋದು. ಕರೆಕ್ಟ್. ಈ ಎಂಡಲ್ಲಿ ಈ ಒಳಗಡೆ ಏನ್ ಇಂಟರ್ಫೇಸ್ ಇದೆಯಲ್ವಾ, ಇಲ್ಲಿ ನಾನು ಹೇಗ್ ಬೇಕಾದ್ರೂ ನನಗೆ ಕಾನ್ಫಿಗರ್ ಮಾಡೋದು ಮಾತ್ರ ಈ ಒಳಗಿನ ಭಾಗದಲ್ಲಿ. ಹೌದು ಸರ್. ISP ಪ್ರಯಾರಿಟಿ ಇದೆ ಸೆಟ್ ಮಾಡ್ಕೊಂಡು ನನಗೇನ್ ಬೇಕೋ ಅದನ್ನ ನಾನು ಚೇಂಜಸ್ ಮಾಡ್ಕೋಬಹುದು, ನೋ ಪ್ರಾಬ್ಲಮ್. ಮೇನ್ ಥಿಂಗ್ ಏನು, ಇಂಟರ್ನೆಟ್ ಕನೆಕ್ಟಿವಿಟಿ ಇಸ್ ದ ಮ್ಯಾಟರ್. ಓಕೆ, ಸೊ ಈಗ ಹೀಗೆ ಇದೆ ಅಂತ ಅನ್ಕೋಣ. ಲೆಟ್ ಸಿ ವಾಟ್ ಹ್ಯಾಪನ್ಸ್ ನೌ. ಜಸ್ಟ್ ಐ ವಿಲ್ ಟ್ರೈ ಟು ಸಿ. ರೌಟರ್ 2 ಒಳಗಡೆ ಹೋಗ್ಬಿಟ್ಟು ಕಾನ್ಫಿಗರ್ ಟಿ ಇಂಟರ್ಫೇಸ್ ಈಥರ್ನೆಟ್ 0/1 ಶಟ್ ಡೌನ್ ಅಂತ ಕೊಟ್ಬಿಟ್ಟು ನೋ ಶಟ್ ಡೌನ್ ಅಂತ ಕೊಟ್ಟೆ. ಓಕೆ, DHCP ಇಂದ ಇದು ಅಡ್ರೆಸ್ ತಗೊಳ್ತು ಮತ್ತೊಂದು ISP ಇಂದ. ಮತ್ತೊಂದು ISP ಇಂದ ಅಡ್ರೆಸ್ ತಗೊಳ್ತು. ಶೋ IP ಇಂಟರ್ಫೇಸ್ ಬ್ರೀಫ್ ಎಕ್ಸ್ಕ್ಲೂಡ್ ಅನ್ಅಸೈನ್ಡ್. ಓಕೆ, ಇಲ್ಲಿ ಇದಕ್ಕೆ IP ಅಡ್ರೆಸ್ ಸಿಕ್ತು. ಈಗ ನಾನು ಮಧ್ಯದಲ್ಲಿ ಸ್ವಿಚ್ ರಿಮೂವ್ ಮಾಡ್ಬಿಟ್ಟೆ, ಕನ್ಫ್ಯೂಷನ್ ಇಲ್ಲ. ಎರಡು ಡಿಫ್ರೆಂಟ್ ISP ಇದೆ ನನ್ನ ಹತ್ರ. ಈಗ ನಾನು ಏರ್ಟೆಲ್ ಒಂದು ತಗೊಂಡಿದ್ದೇನೆ, ಮತ್ತೊಂದು ಜಿಯೋ, ಎರಡು ಕನೆಕ್ಷನ್ ತಗೊಂಡಿದ್ದೇನೆ ನಾನು ಕಂಪ್ನಿಗೆ.
ಇದೊಂದು ಪ್ರೈಮರಿ ಮತ್ತೊಂದು ಬ್ಯಾಕಪ್. ಈ ಸೈಡ್ ಅಲ್ಲಿ ವರ್ಕಿಂಗ್ ಎಲ್ಲ ಸೇಮ್ ಇರುತ್ತೆ, ಪ್ರಾಬ್ಲಮ್ ಇರಲ್ಲ. ಓಕೆ ಸರ್. ಜಸ್ಟ್ ಒಂದ್ಸರಿ ಇಲ್ಲಿಂದ ನಾನು ಪಿಂಗ್ ಮಾಡ್ತೀನಿ. PC1 ನಿಂದ ಕಂಟಿನ್ಯೂಸ್ ಆಗಿ ಪಿಂಗ್ ಆಗ್ತಾ ಇದೆ. ಓಕೆ, ಪಿಂಗ್ 8.8.8.8. ಓಕೆ, ರಿಪ್ಲೈ ಬರ್ತಾ ಇದೆ. ಅದೇ ಹಾ, ರೀತಿ ಸರ್. PC2 ಅಲ್ಲಿ ನಾನು ಹೋಗ್ತೀನಿ. ಇಲ್ಲೂ ಕಂಟಿನ್ಯೂಸ್ ಆಗಿ ಪಿಂಗ್ ಆಗ್ತಾನೆ ಇದೆ ಅದು. ಹಾ, ಸರ್. ಈಗ ಜಸ್ಟ್ ನಾನು ಮ್ಯಾನ್ಯುಯಲ್ ಸ್ಟಾಪ್ ಮಾಡಿದೆ, ಇಲ್ಲೂ ಕೂಡ ಪಿಂಗ್ ಆಗ್ತಾ ಇದೆ. ಸೊ ಇಲ್ಲಿ ಮತ್ತೊಂದು ನಾನು ಡಿವೈಸ್ ನ 2 ಡಿಫರೆಂಟ್ ನೆಟ್ವರ್ಕ್ ನ ಕನೆಕ್ಟ್ ಮಾಡಿದೆ. ಇಲ್ಲಿ ಮತ್ತೇನು, ಓಕೆ, ಈಗ ಯಾವ ನೆಟ್ವರ್ಕ್ ಮುಖಾಂತರ ಇವು ಹೋಗ್ತಾ ಇದಾವೆ ಅಂತ ನೋಡ್ಬೇಕಲ್ಲ. ಟ್ರೇಸ್ 8.8.8.8. ಓಕೆ, ಈಗ ಯಾವ ಒಂದು ರೌಟರ್ ಮುಖಾಂತರ ಡೇಟಾ ಟ್ರಾನ್ಸ್ಮಿಟ್ ಆಗಬೇಕು. ಈಗ ಈ ರೌಟರ್ ನಾನು ರೌಟರ್ 1 ಅನ್ನ ಪ್ರೈಮರಿ ಮಾಡಿದ್ನಲ್ವಾ, ಮಾಸ್ಟರ್ ಆಗಿ ಸೆಲೆಕ್ಟ್ ಮಾಡಿದೆ, ಯಾಕಂದ್ರೆ ಪ್ರಯಾರಿಟಿ ಕಡಿಮೆ ಮಾಡಿದ್ನಲ್ವಾ. ಸೊ ಡೇಟಾ ಶುಡ್ ಗೋ ಫ್ರಮ್ ದಿಸ್ ರೌಟರ್. ಓಕೆ, -T ಟ್ರೇಸ್ -T. ಓಕೆ, ಹೋಗ್ತಾ ಇದೆಯಲ್ವಾ? 10.100 ಕರೆಕ್ಟ್ ಸರ್. 10.100 ಮುಖಾಂತರ ಡೇಟಾ ಹೋಗ್ತಾ ಇದೆ, ಪ್ರಾಬ್ಲಮ್ ಇಲ್ಲ. ಈಗ ಒಂದ್ ಪಕ್ಷ ಏನಾಗ್ಬೇಕು, ಇದೇನಾದ್ರೂ ಡೌನ್ ಆದ್ರೆ ದ ಡೇಟಾ ಶುಡ್ ಬಿ ಗೋ ಫ್ರಮ್ ಅನದರ್ ಡಿವೈಸ್. ಈಗ ಪ್ರಾಬ್ಲಮ್ ನಾವು ಕ್ರಿಯೇಟ್ ಮಾಡೋಣ. ಇದರಲ್ಲಿ 150 ಇಲ್ಲಿ ಜಸ್ಟ್ ವಿಲ್ ಪಿಂಗ್ 8. ಪಿಂಗ್ ಆಗ್ತಾ ಇರ್ಲಿ. ಇಲ್ಲಿ ನಾನು ಬಂದ್ಬಿಟ್ಟು ಇಂಟರ್ಫೇಸ್ ಈಥರ್ನೆಟ್ 0/0 ಇದನ್ನ ನಾನು ಶಟ್ ಡೌನ್ ಮಾಡ್ತೀನಿ. ಡೌನ್ ಆಯ್ತು. ಸಿ, ಇದು ಮಾಸ್ಟರ್ ಪೊಸಿಷನ್ ಟೇಕ್ ಓವರ್ ಮಾಡ್ತು. ಒಂದೇ ಒಂದು ಪ್ಯಾಕೆಟ್ ಲ್ಯಾಬ್, ಗೊತ್ತು ಕೂಡ ಆಗಲ್ಲ. ಇವನ್ನ ರಿಫ್ರೆಶ್ ಮಾಡೋದ್ರಲ್ಲಿ ಅದು ಸರಿ ಹೋಗಿರುತ್ತದೆ ಪ್ರಾಬ್ಲಮ್. ಬಟ್ ನನ್ನ ಕನೆಕ್ಟಿವಿಟಿ ಎಲ್ಲಿಂದ ನನಗೆ ಕನೆಕ್ಷನ್ ಸಿಗ್ತಾ ಇದೆ? ಜಿಯೋ ಇಂದ. ಏರ್ಟೆಲ್ ಡೌನ್ ಆಗಿದೆ ಈಗ ನೆಟ್ವರ್ಕ್, ನನಗೆ ಜಿಯೋ ಇಂದ ಕನೆಕ್ಟಿವಿಟಿ ಸಿಗ್ತಾ ಇದೆ. ಬಟ್ ಮೈ ಇಂಟರ್ನೆಟ್ ಕನೆಕ್ಟಿವಿಟಿ ಸ್ಟಿಲ್ ಗೋಸ್ ಆನ್. ಫೈನ್. ಓಕೆ, ಇದು ಕ್ಲಿಯರ್ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ವಿಲ್ ಮೂವ್ ಟುವರ್ಡ್ಸ್ ಒನ್ ಮೋರ್ ಪ್ರೋಟೋಕಾಲ್ ಕಾಲ್ಡ್ GLBP. Gateway load, just 1 minute, ಕಾಲ್ ಬರ್ತಾ ಇದೆ. Hello. Hello, sir. So now we will discuss one more protocol today, and that is a GLBP, Gateway Load Balancing Protocol ಅಂತ ನಾವು ಇದನ್ನ ಕರಿತೀವಿ. ಓಕೆ, ಗೇಟ್ವೇ ಲೋಡ್ ಬ್ಯಾಲೆನ್ಸಿಂಗ್ ಪ್ರೋಟೋಕಾಲ್ ಇದು ಕೂಡ ಸಿಸ್ಕೋ ಪ್ರಾಪ್ರಿಯೇಟರಿ. ಬಟ್ HSRP ಮತ್ತೆ VRRP ಯಲ್ಲಿ ಇರ್ತಕ್ಕಂಥ ಕೆಲವೊಂದು ಡ್ರಾಬ್ಯಾಕ್ಸ್ ಏನಿತ್ತಲ್ವಾ, ಅದರನ್ನ ಈ ಒಂದು ಪ್ರೋಟೋಕಾಲ್ ಅಲ್ಲಿ ಎಲಿಮಿನೇಟ್ ಮಾಡ್ಲಿಕ್ಕೆ ಅವರು ಸಿಸ್ಕೋದವರು ಪ್ರಯತ್ನ ಪಟ್ರು. ಏನ್ ಡ್ರಾಬ್ಯಾಕ್ ಅಂತಂದ್ರೆ, HSRP ಮತ್ತೆ VRRP ಅಲ್ಲಿ ಒಂದು ಡ್ರಾಬ್ಯಾಕ್ ಹೇಳ್ಬೇಕು ನಾನು ಅಂತಂದ್ರೆ, ಇಲ್ಲಿ ಏನಾಗ್ತಾ ಇದೆ, ನನ್ನ ಹತ್ರ 2
ನನ್ನ ಹತ್ರ 2 ಲಿಂಕ್ಸ್ ಇದೆ ಇಲ್ಲಿ. ಈ 2 ಲಿಂಕ್ ಅಲ್ಲಿ ನಾನು ಐದರ್ ಐ ಕ್ಯಾನ್ ಯೂಸ್ ದಿಸ್ ಒನ್ ಆರ್ ದಿಸ್. ಐ ಕಾಂಟ್ ಯೂಸ್ ಬೋತ್ ಸೈಮಲ್ಟೇನಿಯಸ್ಲಿ. Yes, sir. HSRP VRRP ಅಲ್ಲಿ ಪ್ರಾಬ್ಲಮ್ ಏನು, ಎರಡನ್ನೂ ಕೂಡ ನಾನು ಸೈಮಲ್ಟೇನಿಯಸ್ ಆಗಿ ಯೂಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎರಡರಲ್ಲಿ ಯಾವ್ದಾದ್ರು ಒಂದು ಮಾತ್ರ ನಾನು ಯೂಸ್ ಮಾಡ್ಲಿಕ್ಕೆ ಸಾಧ್ಯ. ಓಕೆ, GLBP ಅಲ್ಲಿ. ಬಟ್ ಈ ಗೇಟ್ವೇ ಲೋಡ್ ಬ್ಯಾಲೆನ್ಸಿಂಗ್ ಪ್ರೋಟೋಕಾಲ್ ಅಲ್ಲಿ ಏನಾಗುತ್ತೆ, ಇವರು ಏನ್ ಮಾಡಿದ್ದಾರೆ, ಸ್ವಲ್ಪ ಇದರಲ್ಲಿ ಮಾಡಿಫೈ ಮಾಡ್ಬಿಟ್ಟು ಏನ್ ಮಾಡಿದ್ದಾರೆ, ಐ ಕ್ಯಾನ್ ಯೂಸ್ ಬೋತ್ ದೀಸ್ ಲಿಂಕ್ಸ್ ಸೈಮಲ್ಟೇನಿಯಸ್ಲಿ. ಓಕೆ, ಯಾಕಂದ್ರೆ ಲೋಡ್ ಬ್ಯಾಲೆನ್ಸಿಂಗು ಕೂಡ ಆಗುತ್ತೆ. ನನಗೆ VRRP HSRP ಅಲ್ಲಿ ಫಾಲ್ಟ್ ಟಾಲರೆನ್ಸ್ ಅಂತೂ ಸಿಕ್ಬಿಡುತ್ತೆ. ಅಂದ್ರೆ ಒಂದ್ ಪಕ್ಷ ಒಂದೇನಾದ್ರೂ ಕೆಟ್ಟ ಹೋದ್ರೆ ಮತ್ತೊಂದು ನನ್ನ ಹತ್ರ ಆಸ್ ಅ ಬ್ಯಾಕಪ್ ಆಗಂತೂ ಸಿಕ್ಬಿಡುತ್ತೆ. ದಿಸ್ ಇಸ್ ಓಕೆ, ಫೈನ್, ನೋ ಪ್ರಾಬ್ಲಮ್ ವಿತ್ ಇಟ್. ಬಟ್ ವೆನ್ ಇಟ್ ಕಮ್ಸ್ ಟು ದ ಲೋಡ್ ಬ್ಯಾಲೆನ್ಸಿಂಗ್ ಇಸ್ ನಾಟ್ ಪಾಸಿಬಲ್ ಇನ್ HSRP ಅಂಡ್ VRRP ಕೇಸ್. Okay. ಕೆಲವೊಂದು ಅದರಲ್ಲೂ ಕೂಡ ಕೆಲವೊಂದು ಟ್ರಿಕ್ಸ್ ಇದೆ, ಮಾಡಬಹುದು. ಬಟ್ ಇನ್ ಜನರಲ್ ಆಗಿ ದಿಸ್ ಇಸ್ ನಾಟ್ ಅ ರೆಕಮೆಂಡೆಡ್ ವೇ. ಲೋಡ್ ಬ್ಯಾಲೆನ್ಸಿಂಗ್ ಇಸ್ ನಾಟ್ ಅಟ್ ಆಲ್ ಪಾಸಿಬಲ್ ಇನ್ ಕೇಸ್ ಆಫ್ HSRP ಅಂಡ್ VRRP. ಬಟ್ ವೇರಸ್ GLBP ಅಲ್ಲಿ ಏನ್ ಮಾಡಿದ್ದಾರೆ, ಲೋಡ್ ಬ್ಯಾಲೆನ್ಸಿಂಗು ಕೂಡ ನಾವು ಮಾಡಬಹುದು. ಲೋಡ್ ಬ್ಯಾಲೆನ್ಸಿಂಗ್ ಅಂತಂದ್ರೆ if you configure these devices with the help of a GLBP, what happens, okay, one of both these routers will share the burden. ಅಂದ್ರೆ ಟೋಟಲ್ ಡೇಟಾನ ಒಂದು ಪ್ಯಾಕೆಟ್ ಇಲ್ಲಿಂದ ಫಾರ್ವರ್ಡ್ ಆದ್ರೆ ಮತ್ತೊಂದು ಡೇಟಾ ಇಲ್ಲಿಂದ ಫಾರ್ವರ್ಡ್ ಆಗುತ್ತೆ, ಒಂದು ಇಲ್ಲಿಂದ ಹೋದ್ರೆ ಮತ್ತೊಂದು ಈ ಕಡೆಯಿಂದ ಹೋಗುತ್ತೆ. ಅರ್ಥ ಆಯ್ತಲ್ವಾ? ಇಲ್ಲೇನಾಗುತ್ತೆ, Yes, sir. ಎರಡೂ ಲಿಂಕ್ಸ್ ಕೂಡ ನಾನು ಸೈಮಲ್ಟೇನಿಯಸ್ ಆಗಿ ಯೂಸ್ ಮಾಡಿದ ಹಾಗಾಗತ್ತೆ. ಎರಡೂ ಲಿಂಕ್ಸ್ ಕೂಡ ನಾನು ಸೈಮಲ್ಟೇನಿಯಸ್ ಆಗಿ ಯೂಸ್ ಮಾಡಿದ ಹಾಗತ್ತೆ ಇನ್ ಕೇಸ್ ಆಫ್ GLBP. ಓಕೆ, ಅಂಡ್ ಒನ್ ಮೋರ್ ಥಿಂಗ್, GLBP ಅಲ್ಲಿ ಏನು, ಇಲ್ಲಿ ಮಾಸ್ಟರ್ ಅಂಡ್ ಬ್ಯಾಕಪ್ ಅಂತ ಇತ್ತು ಇನ್ ಕೇಸ್ ಆಫ್ VRRP. ಅದೇ ರೀತಿ HSRP ಕೇಸಲ್ಲಿ ಆಕ್ಟಿವ್ ಅಂತ ಇತ್ತು, ಸ್ಟ್ಯಾಂಡ್ ಬೈ ಅಂತ ಇತ್ತು. ಅದೇ ರೀತಿ GLBP ಕೇಸಲ್ಲಿ ಏನಂತ ಬರುತ್ತೆ ಅಂತಂದ್ರೆ AVG, ಆಕ್ಟಿವ್ ವರ್ಚುವಲ್ ಗೇಟ್ವೇ, and AVF, active virtual forwarders. ಅಂತ. ಓಕೆ, ಆಕ್ಟಿವ್ ವರ್ಚುವಲ್ ಗೇಟ್ವೇ, ಆಕ್ಟಿವ್ ವರ್ಚುವಲ್ ಫಾರ್ವರ್ಡರ್ಸ್ ಅಂತ. ಅರ್ಥ ಆಯ್ತಲ್ವ? ಸೊ ಆಕ್ಟಿವ್ ವರ್ಚುವಲ್ ಗೇಟ್ವೇ ಅಂಡ್ ವರ್ಚುವಲ್ ಫಾರ್ವರ್ಡರ್ಸ್ ಅಂತ. ಇಲ್ಲಿ ಮಾಸ್ಟರ್ ಅಂಡ್ ಬ್ಯಾಕಪ್, ಮತ್ತೊಂದು ಆಕ್ಟಿವ್ ಅಂಡ್ ಸ್ಟ್ಯಾಂಡ್ ಬೈ ಅನ್ನೋ ಬದಲಾಗಿ ಆಕ್ಟಿವ್ ವರ್ಚುವಲ್ ಗೇಟ್ವೇ ಅಂಡ್ ಆಕ್ಟಿವ್ ವರ್ಚುವಲ್ ಫಾರ್ವರ್ಡರ್ಸ್ ಅಂತ ಇಲ್ಲಿ ಬರುತ್ತೆ. ಯಾಕೆಂದ್ರೆ ಎರಡೂ ರೌಟರ್ಸ್ ಕೂಡ ಸೈಮಲ್ಟೇನಿಯಸ್ಲಿ ವರ್ಕ್ ಮಾಡುವುದರಿಂದ ಇಲ್ಲಿ ಆಕ್ಟಿವ್ ಬ್ಯಾಕಪ್ ಅಂತಕ್ಕಂತಹ ಆಕ್ಟಿವ್ ಸ್ಟ್ಯಾಂಡ್ ಬೈ ಅಥವಾ ಮಾಸ್ಟರ್ ಬ್ಯಾಕಪ್ ಅಂತಕ್ಕಂಥ ಕಾನ್ಸೆಪ್ಟ್ ಇಟ್ ಸೆಲ್ಫ್ ಇಸ್ ನಾಟ್ ಎಕ್ಸಿಸ್ಟ್, ಬಿಕಾಸ್ both the devices are working parallelly, simultaneously at the same time to do the load balancing. But thing ಏನು, AVG ಮತ್ತೆ AVF ಗೆ ಡಿಫರೆನ್ಸ್ ಏನು ಅಂತ ನೋಡ್ತಾ ಹೋದಾಗ, AVG ಏನ್ ಮಾಡುತ್ತೆ, ಇಟ್ ವಿಲ್ ರೆಸ್ಪಾಂಡ್ ಫಾರ್ ARP ರಿಕ್ವೆಸ್ಟ್. ಅಂದ್ರೆ ಈ ಎರಡು ರೌಟರ್ ಅಲ್ಲಿ ಒಂದು AVG ಆಗಿ ಎಲೆಕ್ಟ್ ಆಗುತ್ತೆ, ಮತ್ತೊಂದು AVF ಆಗಿ ಎಲೆಕ್ಟ್ ಆಗುತ್ತೆ. ಆಕ್ಟಿವ್ ವರ್ಚುವಲ್ ಫಾರ್ವರ್ಡರ್ ಆಗಿ ಸೆಲೆಕ್ಟ್ ಆಗುತ್ತೆ. ಆಕ್ಟಿವ್ ವರ್ಚುವಲ್ ಗೇಟ್ವೇ ಯಾವುದು, ಸೇಮ್, ಯಾವ ಪ್ರಯಾರಿಟಿ ಜಾಸ್ತಿ ಇರುತ್ತೋ ಆ ಒಂದು ಡಿವೈಸ್ ಆಕ್ಟಿವ್ ವರ್ಚುವಲ್ ಗೇಟ್ವೇ ಆಗಿ ಎಲೆಕ್ಟ್ ಆಗುತ್ತೆ. ಯಾರ ನೆಕ್ಸ್ಟ್ ಹೈಯೆಸ್ಟ್ ಪ್ರಯಾರಿಟಿ ಡಿವೈಸ್ ವಿಲ್ ಬಿ ಆಕ್ಟ್ ಆಸ್ ಅ ಆಕ್ಟಿವ್ ವರ್ಚುವಲ್ ಫಾರ್ವರ್ಡರ್ ಆಗಿ ಎಲೆಕ್ಟ್ ಮಾಡುತ್ತೆ. ಪ್ರಯಾರಿಟಿ ಕೂಡ ಸೇಮ್ ಕಾನ್ಸೆಪ್ಟ್. ಪ್ರಯಾರಿಟಿ ಒಂದು ಪಕ್ಷ ಈಕ್ವಲ್ ಆದ್ರೆ ಯಾವ ಇಂಟರ್ಫೇಸ್ ನ IP ಅಡ್ರೆಸ್ ಹೈಯೆಸ್ಟ್ ಇರುತ್ತೋ ಆ ಒಂದು ಡಿವೈಸ್ AVG ಆಗಿ ಆಕ್ಟ್ ಮಾಡುತ್ತೆ, ಮತ್ತೊಂದು AVF ಆಗಿ ಆಕ್ಟ್ ಮಾಡ್ತದೆ. ಅಷ್ಟೇ ವ್ಯತ್ಯಾಸ. AVGಗೂ AVFಗೂ ಡಿಫರೆನ್ಸ್ ಏನು ಅನ್ನೋ ಪ್ರಶ್ನೆ ಬಂದಾಗ, ಆಕ್ಟಿವ್ ವರ್ಚುವಲ್ ಗೇಟ್ವೇ ಇಸ್ ರೆಸ್ಪಾನ್ಸಿಬಲ್ ಫಾರ್ ARP ರಿಕ್ವೆಸ್ಟ್ ರೆಸಲ್ಯೂಷನ್. ಅಂದ್ರೆ ಇಲ್ಲಿರ್ತಕ್ಕಂತಹ ಡಿವೈಸು
ಆರ್ಪ್ ರಿಕ್ವೆಸ್ಟ್ ನ ಕಳಿಸ್ತವೆ. ಅಂದ್ರೆ ಇಂಟರ್ನೆಟ್ ಕನೆಕ್ಟ್ ಆಗ್ಬೇಕು ಅಂತಂದ್ರೆ ಬರೀ IP ಅಡ್ರೆಸ್ ಇದ್ರೆ ಮಾತ್ರ ಸಾಲದು. ಈ IP ಅಡ್ರೆಸ್ ಗೆ ಅಸೋಸಿಯೇಟ್ ಆಗಿರತಕ್ಕಂಥ ಮ್ಯಾಕ್ ಅಡ್ರೆಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಮ್ಯಾಕ್ ಅಡ್ರೆಸ್ ನ ರಿಸಾಲ್ವ್ ಮಾಡ್ಬೇಕಲ್ವಾ? ಮ್ಯಾಕ್ ಅಡ್ರೆಸ್ ನ ರಿಸಾಲ್ವ್ ಮಾಡ್ಬೇಕಾದಾಗ ಎರಡೂ ಕೂಡ ಆಕ್ಟಿವ್ಲಿ ರೋಲ್ ಪ್ಲೇ ಮಾಡ್ಬೇಕಾದಾಗ ಐ ನೀಡ್ 2 ಮ್ಯಾಕ್ ಅಡ್ರೆಸ್. ಕರೆಕ್ಟ್? ಯಾಕಂದ್ರೆ ಒಂದು ಪ್ಯಾಕೆಟ್ ಈ ಕಡೆಯಿಂದ ಹೋದ್ರೆ ಮತ್ತೊಂದು ಪ್ಯಾಕೆಟ್ ಶುಡ್ ಗೋ ಫ್ರಮ್ ದಿಸ್ ಸೈಡ್. ಇದು ರಿಕ್ವೆಸ್ಟ್ ಕಳಿಸಿದಾಗ ಇಂಟರ್ನೆಟ್ಗೆ ಹೋಗ್ಬೇಕಾದಾಗ ಇದು ರಿಕ್ವೆಸ್ಟ್ ನ ರಿಸಾಲ್ವ್ ಮಾಡಿಬಿಟ್ಟು ಒಮ್ಮೆ ತನ್ನ ಮ್ಯಾಕ್ ಅಡ್ರೆಸ್ ನ ಕೊಡುತ್ತೆ, ಮತ್ತೊಮ್ಮೆ ಈ ಡಿವೈಸ್ ನ ಮ್ಯಾಕ್ ಅಡ್ರೆಸ್ ನ ಇದಕ್ಕೆ ಕೊಡುತ್ತೆ. ಸೊ ದಟ್ ಬೋತ್ ಕ್ಯಾನ್ ಡೂ ಸೈಮಲ್ಟೇನಿಯಸ್ಲಿ ಲೋಡ್ ಬ್ಯಾಲೆನ್ಸಿಂಗ್ ನ ಮಾಡ್ಲಿಕ್ಕೆ. ಕ್ಲಿಯರ್? ಸರ್ ಈ ಕೆಲಸ ಸ್ವಿಚ್ ಮಾಡುತ್ತೆ ಸರ್ ಈಗ? ಸ್ವಿಚ್ ಮಾಡೋದಿಲ್ಲ, ರೌಟರ್ ಮಾಡುತ್ತೆ. ಓಕೆ ಸರ್. ರೌಟರ್ ಮಾಡುತ್ತೆ. ಅರ್ಥ ಆಯ್ತಲ್ಲ? ಈ ಯಾವ ರೌಟರ್ AVG ಆಗಿ ಸೆಲೆಕ್ಟ್ ಆಗುತ್ತೋ ಈ AVG ಆಗಿ ಸೆಲೆಕ್ಟ್ ಆಗಿರುವಂತ ರೌಟರ್ ಏನ್ ಮಾಡುತ್ತೆ, ಆರ್ಪ್ ರಿಕ್ವೆಸ್ಟ್ ನ ರಿಸಾಲ್ವ್ ಮಾಡುತ್ತೆ. ಆರ್ಪ್ ರಿಕ್ವೆಸ್ಟ್ ವೆರಿ ಇಂಪಾರ್ಟೆಂಟ್ ಅಲ್ವಾ? ಯಾಕಂದ್ರೆ IP ಅಡ್ರೆಸ್ ನ ಮ್ಯಾಕ್ ಅಡ್ರೆಸ್ ಆಗಿ ಟ್ರಾನ್ಸ್ಲೇಟ್ ಮಾಡಬೇಕು. ಮ್ಯಾಕ್ ಅಡ್ರೆಸ್ ಆಗಿ ಟ್ರಾನ್ಸ್ಲೇಟ್ ಮಾಡಿದಾಗ ಮಾತ್ರ ಆಕ್ಚುಯಲ್ ಕನೆಕ್ಟಿವಿಟಿ ವಿಲ್ ಟೇಕ್ಸ್ ಪ್ಲೇಸ್. ಬಟ್ ಇಲ್ಲಿ ಏನಾಗಬೇಕು, ಈ ಎರಡೂ ಕೂಡ ಪ್ಯಾರಲಲಿ ಈಗ ಇನ್ವಾಲ್ವ್ ಆಗ್ಬೇಕಲ್ವಾ ಡೇಟಾ ಕಮ್ಯುನಿಕೇಶನ್ ಅಲ್ಲಿ. ಇಲ್ಲದೆ ಇದ್ರೆ ಒಂದೇ ಒಂದು ರೂಟ್ ಯೂಸ್ ಆಗ್ತಾ ಇರುತ್ತೆ, ಒಂದೇ ಡಿವೈಸ್ ಮುಖಾಂತರ ಡೇಟಾ ಟ್ರಾನ್ಸ್ಮಿಟ್ ಆಗ್ತಾ ಇರುತ್ತೆ. ಸೊ ಅಂತ ಸಂದರ್ಭದಲ್ಲಿ ಈ AVG ಅನ್ನುವ ಡಿವೈಸ್ ಏನ್ ಮಾಡುತ್ತೆ, ಒಮ್ಮೆ ಯಾರು 192.168.10.1 ನಾನು 192.168.10.1 ಗೆ ಹುಡುಕ್ತಾ ಇದ್ದೀನಿ, ಅದ್ರ ಮುಖಾಂತರ ನಾನು ಇಂಟರ್ನೆಟ್ ನ ಕನೆಕ್ಟ್ ಆಗ್ಬೇಕು ಅಂತ ಇದು ರಿಕ್ವೆಸ್ಟ್ ಕಳಿಸಿದಾಗ ದಟ್ ರಿಕ್ವೆಸ್ಟ್ ಬೈ ಡಿಫಾಲ್ಟ್ ವಿಲ್ ಬಿ ಫಾರ್ವರ್ಡೆಡ್ ಟು ದ ಒನ್ ಹೂ ಇಸ್ ಪ್ಲೇಯಿಂಗ್ ದ ರೋಲ್ ಆಫ್ AVG. ಆ AVG ಏನ್ ಮಾಡುತ್ತೆ, ಒಮ್ಮೆ ತನ್ನ ಮ್ಯಾಕ್ ಅಡ್ರೆಸ್ ನ ಕೊಟ್ರೆ ಮತ್ತೊಮ್ಮೆ ತನ್ನ ಮತ್ತೊಂದು ರೌಟರ್ ನ ಮ್ಯಾಕ್ ಅಡ್ರೆಸ್ ನ ಅದಕ್ಕೆ ಪ್ರೊವೈಡ್ ಮಾಡುತ್ತೆ. ಯಾಕಂದ್ರೆ ಎರಡೂ ಲಿಂಕ್ಸ್ ಸೈಮಲ್ಟೇನಿಯಸ್ ಆಗಿ ಎಂಗೇಜ್ ಆಗಿರ್ಲಿ ಅಂತ ಅರ್ಥ. ಅಂದ್ರೆ ಒಂದೇ ರೌಟರ್ ಮುಖಾಂತರ ಡೇಟಾ ಫಾರ್ವರ್ಡ್ ಆಗೋದು ಬೇಡ. ಬೋತ್ ದ ರೌಟರ್ಸ್ should involve in the process of data forwarding simultaneously in order to do the load balancing. ಯಾಕಂದ್ರೆ ಒಂದು ಲಿಂಕ್ ಸುಮ್ಮನೆ ಕುತ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಎರಡೂ ಕೂಡ ನಾವು ಕೆಲಸನ ಹಂಚ್ಕೋಣ. 2 ಇದ್ರೆ 2, 3 ಇದ್ರೆ 3, 10 ರೌಟರ್ ಇದ್ರೆ 10. ಒಂದು AVG ಎಲೆಕ್ಟ್ ಆಗುತ್ತೆ. ರಿಮೈನಿಂಗ್ ಆಲ್ ದ ರೌಟರ್ಸ್ ವಿಲ್ ಪ್ಲೇ ದ ರೋಲ್ ಆಫ್ AVF, ಆಕ್ಟಿವ್ ವರ್ಚುವಲ್ ಫಾರ್ವರ್ಡರ್ ರೋಲ್ ನ ಇವು ಪ್ಲೇ ಮಾಡ್ತಾ ಹೋಗ್ತವೆ. ಓಕೆ, ರಿಮೈನಿಂಗ್ ಎಲ್ಲ ಕಾನ್ಸೆಪ್ಟ್ ಎಲ್ಲ ಸೇಮ್. 100 ಪ್ರಯಾರಿಟಿ ಇರುತ್ತೆ. ಯಾರ ಹೈಯೆಸ್ಟ್ ಪ್ರಯಾರಿಟಿ ಇರುತ್ತೋ ದಟ್ ವಿಲ್ ಬಿಕಮ್ AVG. ಪ್ರಯಾರಿಟಿ ಈಕ್ವಲ್ ಇದ್ದಾಗ ಯಾವ ಇಂಟರ್ಫೇಸ್ ನ IP ಅಡ್ರೆಸ್ ಜಾಸ್ತಿ ಇರುತ್ತೆ ದಟ್ ವಿಲ್ ಎಂಡ್ಸ್ ಅಪ್ ಬೀಯಿಂಗ್ ದ AVG ಆಫ್ ದ GLBP process. All these remaining things will be same. Only the difference is the load balancing. Both the links will be active at the same time. So to do the load balancing, the one who is elected as a AVG will be responsible for ARP request resolution. ಯಾರೇ ಬಂದು ARP ರಿಕ್ವೆಸ್ಟ್ ನ ಮಾಡಿದಾಗ ಅದರ ಒಂದು IP ಅಡ್ರೆಸ್ ನ ಮ್ಯಾಕ್ ಅಡ್ರೆಸ್ ಆಗಿ ಟ್ರಾನ್ಸ್ಲೇಟ್ ಮಾಡ್ತಕ್ಕಂತಹ ಕೆಲಸವನ್ನ AVG ಮಾಡ್ತಾ ಹೋಗುತ್ತೆ. ಕ್ಲಿಯರ್? ಓಕೆ ಸರ್. ಓಕೆ ಫೈನ್. ಈಗ we will try to configure GLBP ನ ಕಾನ್ಫಿಗರ್ ಮಾಡೋಣ. ಫಸ್ಟ್ GLBP ನ ಕಾನ್ಫಿಗರ್ ಮಾಡೋದಕ್ಕಿಂತ ಮುಂಚೆ VRRP ನಾವೇನ್ ಕಾನ್ಫಿಗರ್ ಮಾಡಿದೀವಿ ಅದನ್ನ ನಾವು ಡಿಲೀಟ್ ಮಾಡೋಣ. ಹುಷಾರಿಲ್ಲ ಯಶವಂತ್, ನೆಗಡಿ ಆದಂಗಿದೆ ಸರ್. ಇಲ್ಲ, ನೆಗಡಿ ಆಗಿದೆ ಸರ್. ನೆಗಡಿ. ಸರ್ ನಿಮ್ ಸ್ಕ್ರೀನ್ ಚಿಕ್ಕದಾಗ್ಬಿಟ್ಟಿದೆ ಸರ್. ಚಿಕ್ಕದಾಗಿದೆನಾ? ಹೌದು ಸರ್. ಮತ್ತೊಮ್ಮೆ ಶೇರ್ ಮಾಡ್ತೀನಿ. ಜಸ್ಟ್ ಸ್ಟಾಪ್ ಶೇರ್ ಕೊಟ್ಬಿಟ್ಟು ಈಗ ಕರೆಕ್ಟ್ ಇದೆ ಸರ್. ಓಕೆ. ಓಕೆ, ಸೊ ಏನ್ ಮಾಡೋಣ? ಓಕೆ, ಇಲ್ಲಿ GLBP ಅಲ್ವಾ? GLBP ಅಲ್ಲಿ ಫಸ್ಟ್ ನಾವು VRRP ಅನ್ನು ಕಾನ್ಫಿಗರ್ ಮಾಡಿದ್ವಿ. ಆ ಒಂದು ಕಾನ್ಫಿಗರೇಷನ್ ನಾವು ವ್ಯಾನಿಶ್ ಮಾಡೋಣಂತೆ. ಇಲ್ಲಿ ಫಸ್ಟ್ ಡಿಲೀಟ್ ಇಂಟರ್ಫೇಸ್ ಈಥರ್ನೆಟ್ 0/0
VRRP ಅಂತ ಏನಿದೆಯಲ್ವಾ, I'll just select no VRRP 1 IP this. ಓಕೆ, ಡಿಲೀಟ್ ಆಯ್ತು. ಅದೇ ರೀತಿ ಮತ್ತೊಂದು ರೌಟರ್ ಹೋಗ್ತೀನಿ. ಕಾನ್ಫಿಗ್ ಇಂಟರ್ಫೇಸ್ ಈಥರ್ನೆಟ್ 0/0. ಓಕೆ, ಇಲ್ಲೂ ಕೂಡ ನೋ VRRP ಅಂತ ಕೊಡ್ತೀನಿ. ಓಕೆ, ಶೋ VRRP ಅಂತ ಕೊಟ್ರೆ can't see anything here. So VRRP ಅಂತ ಕೊಟ್ರೆ I can't see anything over here. ಓಕೆ ಓಕೆ, ಅದಾದ್ಮೇಲೆ ಈಗ ನಾವೇನ್ ಮಾಡೋಣ, okay fine. Now router 1 ಅಲ್ಲಿ ಹೋಗೋಣ. config interface ethernet 0/0, then type GLBP, enter group number. The group number can be 0 to 1023, but ಅಲ್ಲಿ 0 to 255 ಇತ್ತು. ಇದು one more difference, 0 to 1023 you can assign anything 1. then next ನಾವೇನ್ ಮಾಡಬಹುದು, GLBP 1 then virtual IP ನ ಸೆಟ್ ಮಾಡೋಣ. GLBP 1 virtual IP 192.168.10.1, that's it. ಓಕೆ, ಅದೇ ರೀತಿ ಮತ್ತೊಂದು ರೌಟರ್ ಒಳಗಡೆ ಬಂದ್ಬಿಟ್ಟು config interface ethernet 0/0 GLBP 1 IP 192.168.10.1 will be the virtual IP presenter. Okay, just I have configured the GLBP on both the routers. Okay, so GLBP ಅಂತ ಕೊಟ್ಟಾಗ let's see what happens. State is initialized, interface is down. Okay, okay, ಮತ್ತೊಮ್ಮೆ ಓಕೆ, ಇಲ್ಲಿ ಶೋ GLBP once again I'll try show GLBP. There are no forwarders. Okay, so ಇಲ್ಲಿ ಇಂಟರ್ಫೇಸ್ ಇಸ್ ಡೌನ್ ಅಂತ ತೋರಿಸ್ತದೆ. ಸ್ಟೇಟ್ ಇಸ್ ಇನಿಷಿಯಲೈಸ್ಡ್ ಗ್ರೂಪ್ ಆನ್, ಇಂಟರ್ಫೇಸ್ ಡೌನ್ ಇದೆನಾ ಇದು? ಶೋ IP ಇಂಟರ್ಫೇಸ್ ಈಥರ್ನೆಟ್ 0/0 ಮೆಥಡ್ ಮ್ಯಾನಿ ಅಡ್ಮಿನಿಸ್ಟ್ರೇಟಿವ್ ಡೌನ್. ಓಕೆ, ಶಟ್ ಡೌನ್ ಮಾಡಿದ್ದೆ, ಅದು ನಾನೇ ಮಾಡಿಲ್ಲ ನಾನು. ಓಕೆ, ಇಂಟರ್ಫೇಸ್ ಈಥರ್ನೆಟ್ 0/0 ಇದನ್ನ ನೋ ಶಟ್ ಡೌನ್ ಅಂತ ಕೊಡಬೇಕು. ಶಟ್ ಡೌನ್ ಮಾಡಿದ್ದೆ, ಹಾಗಾಗ್ಬಿಟ್ಟು ಅದು ಡೌನ್ ಅಂತ ತೋರಿಸ್ತಾ ಇದೆ. ನಾವು ಇಟ್ ಶುಡ್ ಅಪ್. ಓಕೆ, ವಿಲ್ ವೇಟ್ ಫಾರ್ ಸಮ್ ಟೈಮ್. ಸೊ ಅದು ಹೆಲೋ ಕಳಿಸ್ಬಿಟ್ಟು ಅದು ತನ್ನ ಎಲ್ಲ ಡೀಟೇಲ್ಸ್ ನ ಅಪ್ಡೇಟ್ ಮಾಡುತ್ತೆ. ಶೋ GLBP. ಓಕೆ, ಈಗ show GLBP once again. Hi Shwanti, as you can see here, state ಏನು Ethernet 0/0. This is now actually it's like a standby. One state change, last change is virtual IP address is 10.1 is the virtual IP address. Hello time ಏನು 3 second, hold on time 10 second. Same as HSRP, no difference over here. Next, preemption is also disabled here like HSRP. Active means AVG is 192.168.10.200, priority is 100. Standby is a local, priority 100, waiting 100. No, not to worry about that. Load balancing is a round robin method. Round robin method antandre one packet goes there,
ಅಂಡ್ ಹಿಯರ್. ಒಂದ್ ಆ ಕಡೆ ಮತ್ತೊಂದು ಈ ಕಡೆ, ರೌಂಡ್ ರಾಬಿನ್ ಅಲ್ಲಿ ಒಂದ್ ಈ ಕಡೆ ಹೋದ್ರೆ ಮತ್ತೊಂದು ಪ್ಯಾಕೆಟ್ ಈ ಕಡೆ ಬರುತ್ತೆ, ರೌಂಡ್ ರಾಬಿನ್ ಮೆಕ್ಯಾನಿಸಮ್ ಅಲ್ಲಿ. ದೇರ್ ಆರ್ 2 ಫಾರ್ವರ್ಡರ್ಸ್. ಒನ್ ಇಸ್ ಆಕ್ಟಿವ್. ಫಾರ್ವರ್ಡರ್ 1 state is listen, that is the MAC address. Forwarder 2 state is active, one state change, last change. ಅದರ ಒಂದು MAC address. ಎರಡರದ್ದು ಕೂಡ 2 MAC address ಬೇಕಲ್ಲ ನನಗೀಗ, ಯಾಕಂದ್ರೆ ಎರಡು ಕೂಡ ನಾನು ಸೈಮಲ್ಟೇನಿಯಸ್ ಆಗಿ ಯೂಸ್ ಮಾಡ್ಲಿಕ್ಕೆ ಐ ನೀಡ್ 2 MAC address. ಒಂದು ಲಿಸನ್ ಸ್ಟೇಟ್ ಅಲ್ಲಿ ಇದ್ರೆ ಮತ್ತೊಂದು ಆಕ್ಟಿವ್ ಸ್ಟೇಟ್ ಅಲ್ಲಿ ಇದೆ. ಆಕ್ಟಿವ್ ಸ್ಟೇಟ್ ಮುಖಾಂತರ ಡೇಟಾ ಫಾರ್ವರ್ಡ್ ಆಗುತ್ತೆ, ನೆಕ್ಸ್ಟ್ ಲಿಸನ್ ಸ್ಟೇಟ್ ಅಲ್ಲಿ ಇರತಕ್ಕಂತಹ ಡಿವೈಸ್ ಮುಖಾಂತರ ಡೇಟಾ ಫಾರ್ವರ್ಡ್ ಆಗುತ್ತೆ. ಮೀನ್ ಟೈಮ್ ಎರಡೂ ಕೂಡ ಆಕ್ಟಿವ್ಲಿ ಪಾರ್ಟಿಸಿಪೇಟ್ ಇನ್ GLBP ಪ್ರಾಸೆಸ್. ಇಲ್ಲೂ ಕೂಡ ಫಾರ್ವರ್ಡರ್ 1 ಫಾರ್ವರ್ಡರ್ 2 ಅಂತ ನನಗೆ 2 ಫಾರ್ವರ್ಡರ್ ತೋರಿಸ್ತಾ ಇದೆ. ಅದರ ಒಂದು MAC ಅಡ್ರೆಸ್ ಅನ್ನ ಇಲ್ಲಿ ನಾನು ನೋಡಬಹುದು. ಅರ್ಥ ಆಯ್ತಲ್ವಾ? ಸೊ ದಿಸ್ ಇಸ್ ಅ GLBP. ಫೈನಲಿ ದೀಸ್ 2 devices should be able to communicate with the internet without any hassles. Now if you try to ping 8.8 ping ಆಗ್ತಾ ಇದೆ, ನೋ ಪ್ರಾಬ್ಲಮ್. ಓಕೆ, ಇಂಟರ್ನೆಟ್ ನ ನನ್ನ ಕನೆಕ್ಟಿವಿಟಿ ಇದೆ. ಇಲ್ಲೂ ಕೂಡ ನಾನು ಪಿಂಗ್ ಅಂತ ಕೊಟ್ರೆ ಓಕೆ, ಇಲ್ಲೂ ಕೂಡ ಕಮ್ಯುನಿಕೇಶನ್ ಆಗ್ತಾ ಇದೆ. ಓಕೆ, ಸೊ ಕಮ್ಯುನಿಕೇಶನ್ ನಾನು ಚೆಕ್ ಮಾಡಬೇಕಾಗಿರೋದು ಎರಡೂ ಕೂಡ ಆಕ್ಟಿವ್ ಇದಾವ ಅಂತಕ್ಕಂಥದ್ದು. ಓಕೆ, ಇಲ್ಲಿ ಮಾಸ್ಟರ್ ಬ್ಯಾಕಪ್ ಕಾನ್ಸೆಪ್ಟ್ ಇಲ್ವಲ್ಲ, ಎರಡೂ ಕೂಡ ಆಕ್ಟಿವ್ ಇದಾವ ಅಂತ. ಫಸ್ಟ್ ಐ ಟ್ರೇಸ್ 8.8.8.8 ಗೆ ನಾನು ಟ್ರೇಸ್ ಮಾಡ್ತೀನಿ. ಈಗ ಡೇಟಾ ಇಲ್ಲಿಂದ ಹೋಗ್ತಾ ಇದೆ 192.168 10.200 ಮುಖಾಂತರ ಡೇಟಾ ಟ್ರಾನ್ಸ್ಮಿಟ್ ಆಗ್ತಾ ಇದೆ. ಫೈನ್. ಓಕೆ, ಅಗೇನ್ once again I'll try to trace. ಓಕೆ, ಇದು 10.200 ಮುಖಾಂತರನೇ ಹೋಗ್ತಾ ಇದೆ. ಇಲ್ಲಿ ನೋಡೋಣ, ಟ್ರೇಸ್ 8.8.8.8. ಸಿ, ಮತ್ತೊಂದು ಡಿವೈಸ್ ಡೇಟಾ ಅದ್ರ ಮುಖಾಂತರ ಹೋಗ್ತಾ ಇದೆ. ಇದ್ರ ಡೇಟಾ ಇಲ್ಲಿಂದ ಹೋಗ್ತಾ ಇದೆ ಯಶವಂತ್ 10.200. ಬಟ್ ವೇರ್ PC2 ಇಲ್ಲಿಂದ ಹೋಗ್ತಾ ಇದೆ 10.100. ಅಂದ್ರೆ ಏನಾಗ್ತಾ ಇದೆ, ಎರಡು ಸೈಮಲ್ಟೇನಿಯಸ್ ಆಗಿ ಕೆಲಸ ಮಾಡ್ತಾ ಇದಾವೆ. ಅಂದ್ರೆ ಒಂದು ಡೇಟಾ ಈ ಕಡೆಯಿಂದ ಹೋದ್ರೆ, ಒಂದು ಡಿವೈಸ್ ಡೇಟಾ ಈ ಕಡೆಯಿಂದ ಹೋದ್ರೆ ಮತ್ತೊಂದು ಡಿವೈಸ್ ಡೇಟಾ ಈ ಕಡೆಯಿಂದ ಹೋಗುತ್ತೆ. ಹೀಗೆ ನಾನು ಒಂದು 10 ಸಿಸ್ಟಮ್ ಇದ್ರೆ ಇವು ತಮ್ಮ ಕೆಲಸವನ್ನ ಶೇರ್ ಮಾಡ್ಕೊಳ್ತವೆ ಎರಡೂ ಕೂಡ. ಅರ್ಥ ಆಯ್ತಲ್ವಾ? ಸೊ ದಟ್ ನನಗೆ ಇಲ್ಲೇನ್ ಸಿಗುತ್ತೆ ಅಂತಂದ್ರೆ ಲೋಡ್ ಬ್ಯಾಲೆನ್ಸಿಂಗ್ ಸಿಗುತ್ತೆ. ಮೀನ್ಸ್ ಎರಡು ಲಿಂಕ್ ಅನ್ನ ಕೂಡ ಫಾಲ್ಟ್ ಟಾಲರೆನ್ಸ್ ಅಂತೂ ಸಿಗುತ್ತೆ. ಒಂದ್ ಪಕ್ಷ ಎರಡರಲ್ಲಿ ಯಾವ್ದಾದ್ರು ಒಂದು ಕೆಲಸ ಮಾಡ್ಲಿಲ್ಲ ಅಂತಂದ್ರೂ ಕೂಡ ಅಡ್ಡಿ ಇಲ್ಲ, ಪ್ರಾಬ್ಲಮ್ ಇಲ್ಲ. ಅವಾಗಂತೂ ನಮ್ಗೆ HSRP VRRP ಕೇಸಲ್ಲೂ ಕೂಡ ಆಗ್ತಾ ಇತ್ತು. ಬಟ್ ಇಲ್ಲಿ ಆ ಫಾಲ್ಟ್ ಟಾಲರೆನ್ಸ್ ಜೊತೆಗೆ ಲೋಡ್ ಬ್ಯಾಲೆನ್ಸಿಂಗ್ ಫೀಚರ್ ಕೂಡ ಸಿಗ್ತಾ ಇದೆ. ಕ್ಲಿಯರ್? ದಟ್ಸ್ ಇಟ್ ಫಾರ್ ಟುಡೇ. ಓಕೆ, ದಿಸ್ ಇಸ್ ಹೌ ವಿ ಕ್ಯಾನ್ ಕಾನ್ಫಿಗರ್ HSRP VRRP ಅಂಡ್ GLBP. ಅದನ್ನ ಒಟ್ ಟುಗೆದರ್ ವಿ ವಿಲ್ ಕಾಲ್ ಆಸ್ ಅ FHRP, ಫಸ್ಟ್ ಹಾಪ್ ರಿಡೆಂಡೆನ್ಸಿ ಪ್ರೋಟೋಕಾಲ್ಸ್ ಅಂತ ನಾವು ಇದನ್ನ ಕರಿತೀವಿ. ಓಕೆ, ನೆಕ್ಸ್ಟ್ ನಾಳೆ ನೋಡೋಣ ಅಂತ ನೆಕ್ಸ್ಟ್ ಸೆಷನ್. ಓಕೆ, ರಿಯಲ್ ಟೈಮ್ ಅಲ್ಲಿ ಯಾವ್ದು ಯೂಸ್ ಮಾಡ್ತೀವಿ ಸರ್? ಈ ಮೂರರಲ್ಲಿ ರಿಯಲ್ ಟೈಮ್ ಅಲ್ಲಿ ಅದು ಜನರಲಿ GLBP ಜಾಸ್ತಿ ಯೂಸ್ ಮಾಡ್ತಾರೆ. ಯಾಕಂದ್ರೆ ನಮ್ಗೆ ಫಾಲ್ಟ್ ಬೆಟರ್ ಅಲ್ವಾ, ಫಾಲ್ಟ್ ಟಾಲರೆನ್ಸ್ ಜೊತೆಗೆ ಲೋಡ್ ಬ್ಯಾಲೆನ್ಸಿಂಗ್ ಕೂಡ ಕೊಡುತ್ತಲ್ವಾ. ಹೌದು, ಹಾಗಾಗ್ಬಿಟ್ಟು ದಿಸ್ ಇಸ್ ದ ಮೋರ್ ಅಡ್ವಾನ್ಸ್ ಅಂಡ್ ಬೆಟರ್ ಒನ್. ಓಕೆ ಸರ್. ಓಕೆ, ಫೈನ್. ಹ್ಯಾವ್ ಅ ಗ್ರೇಟ್ ಡೇ. ಥ್ಯಾಂಕ್ ಯು ಸರ್.